Good afternoon, everyone. We would like to welcome you all today. Thank you for being a part of the first public open house for consultations on the TOD and MMI planning project for the Blue Line Metro. Just to help all of you, TOD is transit-oriented development and MMI stands for Multimodal Integration. Going forward, before we go too far, that is, I would like to first of all thank DULT and BMRCL for spearheading this consultation process, and also like to thank the ADB for their constant support and guidance. ಎಲ್ಲರಿಗೂ ನಮಸ್ಕಾರ. ಈ ದಿನದ ಈ ಚಟುವಟಿಕೆಗೆ ಆ್ಯಕ್ಚುಲಿ ಭಾಗವಹಿಸಕ್ಕೆ ಎಲ್ಲರೂ ಬಂದಿರೋರಿಗೆ, ಮಹನೀಯರಿಗೆ, ಗಣ್ಯರಿಗೆ ಮತ್ತು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಬಂದಿರುವ ಎಲ್ಲ ಜನರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡಲು ಕೋರ್ತೇವೆ. I would now like to invite Mr. Anjum Parvez, who is the MD of BMRCL, to come and deliver the welcome address. Mr. Anjum Parvez is an IAS officer of rank 94 batch. All right. Respected Member of Parliament, Samman Sri P.C. Mohan sir, respected MLA ಮತ್ತು BDA ಚೇರ್ಮನ್ ಸಮ್ಮಾನ್ ಶ್ರೀ ವಿಶ್ವನಾಥ್ ಸರ್, ಇಲ್ಲಿ ಬಂದಂಥ MLC ರಮೇಶ್ ಗೌಡ ಸರ್, ಗೋಪಿನಾಥ್ ಸರ್, ಮೇಡಮ್ ಇಲ್ವಾ? ಸೌಮ್ಯ ಮೇಡಮ್ ಬರ್ತಾರೆ. ಸೌಮ್ಯ ಮೇಡಮ್ ಅವರು, ಮತ್ತು ಇಲ್ಲಿ ಬಂದಂಥ ನಮ್ಮ ಎಲ್ಲ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ದು ಎಲ್ಲ ಸದಸ್ಯರು, ಸಿವಿಲ್ ಸೊಸೈಟಿಯಿಂದ ಬಂದಂಥ ನಮ್ಮ ಎಲ್ಲ ಮಿತ್ರಗಳೇ, ಭಾಳ ಎಜುಕೇಷನ್ ಗ್ರೂಪಿಂದ ಬಂದಿದ್ದಾರೆ, ವಿಮೆನ್ಸ್ ಗ್ರೂಪಿಂದ ಬಂದಿದ್ದಾರೆ, ಆಮೇಲೆ ಇಂಡಿಪೆಂಡೆಂಟ್ ಮೊಬಿಲಿಟಿ ಆಪರೇಟರ್ಸಿಂದ, ಎಂಪ್ಲಾಯರ್ ಅಸೋಸಿಯೇಷನ್, ಡೆವಲಪರ್ಸ್ ಕಡೆಯಿಂದ, ಲೇಬರ್ ರಿಪ್ರೆಸೆಂಟೇಟಿವ್, ಇಲ್ಲಿ ಬಂದಂಥ ಎಲ್ಲರಿಗೆ ನಮಸ್ಕಾರ. ನಿಮಗೆಲ್ಲ ಜನ ಗೊತ್ತಿದೆ, ಈ BMRCL ಸುಮಾರು 10 ವರ್ಷದಿಂದ ಬ್ಯಾಂಗ್ಳೂರಿನಲ್ಲಿ ರ್ಯಾಪಿಡ್ ಟ್ರಾನ್ಸಿಟ್ ಬಗ್ಗೆ ಕೆಲಸ ಸಾಕಷ್ಟು ಮಾಡ್ತಾ ಇದೆ. ಇಲ್ಲಿ ತನಕ ಸುಮಾರು 50 ಕಿಲೋಮೀಟರ್ ನೆಟ್ವರ್ಕ್ ಏನಿದೆ, 51 ಸ್ಟೇಷನ್ ಜೊತೆಗೆ ಈಗ ಆಪ್ರೇಷನಲೈಸ್ ಆಗಿದೆ. ಇದರ ಜೊತೆಗೆ ಇನ್ನೊಂದು ಫೇಸ್ 2ನಲ್ಲಿ 59 ಕಿಲೋಮೀಟರ್ ಇನ್ನೂ ಲೈನ್ ನಾವು ಆಪ್ರೇಷನಲೈಸ್ ಮಾಡಬೇಕು. ಅದರ ಜೊತೆಗೆ ಫೇಸ್ 2A ಮತ್ತು ಫೇಸ್ 2Bನಲ್ಲಿ ಈ ನಮ್ಮ ಏರ್ಪೋರ್ಟ್ ಲೈನ್ ಏನು ಬರ್ತಾ ಇದೆ, ಅದು ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಅಪ್ ಟು ಏರ್ಪೋರ್ಟ್ ತನಕ ಅದು ಕೂಡ ವರ್ಕ್ ನಡ್ತಾ ಇದೆ. ಆಮೇಲೆ ಅದರ ಜೊತೆಗೆ ನಮ್ಮ DPR ಫೇಸ್ 3ದು DPR ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. ಮತ್ತು ಮೊನ್ನೆ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಂದು ಹೊಸ ಲೈನ್ ಬಗ್ಗೆನೂ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಶಾರ್ಜಾಪುರ್ ಅಲ್ಲಿಂದ ಇಬ್ಲೂರ್ಗೆ ಬಂದು ಅಲ್ಲಿಂದ ಹೊರಗಡೆ ಕೋರಮಂಗಲ ಹೋಗಿ ಅಲ್ಲಿಂದ ಹೆಬ್ಬಾಲ್ಗೆ ಬಂದು ಜಾಯ್ನ್ ಆಗ್ತದೆ. ಸೊ ಇದೆಲ್ಲ ಮಾಡಿದ ಮೇಲೆ 2025 ಡಿಸೆಂಬರ್ ತನಕ ನಮಗೆ ಬ್ಯಾಂಗ್ಳೂರಿನಲ್ಲಿ ಸುಮಾರು 178 ಕಿಲೋಮೀಟರ್ ನೆಟ್ವರ್ಕ್ ಪ್ರಾರಂಭ ಆಗ್ತಿದೆ. ಅಟ್ಲೀಸ್ಟ್ ಒಂದು 25 ಲಾಖ್ ಜನ ಪ್ರತಿ ದಿವಸ ನಾವು ಮೆಟ್ರೋಗೆ ಕ್ಯಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. BMRCL ಇಂದ ಇನ್ನೊಂದು ಪ್ರಯಾಸ ಏನು ನಡ್ತಾ ಇದೆ ಅಂದರೆ, ಮುಖ್ಯವಾಗಿ ನಮ್ಮ ಔಟರ್ ರಿಂಗ್ ರೋಡ್ ಆಗ್ಬೋದು ಅಥವಾ ಬೇರೆ ಕಡೆ ಎಲ್ಲಿ ದೊಡ್ಡ ಕಂಪ್ನಿಗಳು ಇದೆ ಮತ್ತು ಅಪಾರ್ಟ್ಮೆಂಟ್ಗಳು ಇದೆ ಅಥವಾ ಡೆವಲಪರ್ಸ್ ಇದ್ದಾರೆ, ಅವರ ಜೊತೆಗೆ ನಾವು ಡೈರೆಕ್ಟಾಗಿ ನಮ್ಮ ಮೆಟ್ರೋ ಸ್ಟೇಷನಿಂದ ಅವರಿಗೆ ಲಿಂಕೇಜ್ ಮಾಡಲಿಕ್ಕೆ ನಾವು ಪ್ರಯಾಸ ಮಾಡ್ತಾ ಇದ್ವಿ. ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಸರ್ ದಟ್ ಎಂಬಾಸಿ, ಮಾನ್ಯತಾ, ಇವರೆಲ್ಲ ಜನ ಇನ್ಫೋಸಿಸ್ ಫೌಂಡೇಶನ್ ಆಗ್ಬೋದು, ಬಯೋಕಾನ್ ಆಗ್ಬೋದು, ಎಲ್ಲ ಜನ ಮುಂದೆ ಬಂದು ನಮ್ಮ ಮೆಟ್ರೋ ಸ್ಟೇಷನ್ ಕಂಕೋರ್ಸ್ ಏರಿಯಾಯಿಂದ ನೇರವಾಗಿ ಅವರ ಕ್ಯಾಂಪಸ್ಗೆ ಹೋಗಲಿಕ್ಕೆ ಅದು FOB ಆಗ್ತಾ ಇದ್ದಾರೆ. ಮತ್ತು ದೇ ಆರ್ ಕಂಟ್ರಿಬ್ಯೂಟಿಂಗ್ ಟು ದ ಕನ್ಸ್ಟ್ರಕ್ಷನ್ ಆಫ್ ದ ಸ್ಟೇಷನ್ ಆಲ್ಸೋ ಸರ್. ಇನ್ನು ಮುಖ್ಯವಾಗಿ ಏರ್ಪೋರ್ಟ್ ಲೈನ್ ಏನು ಬರ್ತಾ ಇದೆ, ಆ ಏರ್ಪೋರ್ಟ್ ಲೈನ್ಗೆ ಕೂಡ ಭಾಳ ಜನ ಮುಂದೆ ಬರ್ತಾ ಇದ್ದಾರೆ. ಇನ್ನು ಡಿಸ್ಕಷನ್ ನಡ್ತಾ ಇದೆ.
ಈ ನಮ್ಮ ಔಟರ್ ರಿಂಗ್ ರೋಡ್ ನಾವು ಮೆಟ್ರೋ ಏನು ಪ್ರಾರಂಭ ಮಾಡಿದ್ದೀವಿ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕೆ ಆರ್ ಪುರಂ ಮತ್ತು ಕೆ ಆರ್ ಪುರಮಿಂದ ಏರ್ಪೋರ್ಟ್ ತನಕ ಇದಕ್ಕೆ ನಮ್ಮ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ನಾವು ಲೋನ್ ತೊಗೊಂಡಿದ್ದೀವಿ ಸರ್. ದೇ ಆರ್ ದ ಮೇಜರ್ ಫೈನಾನ್ಸರ್ ಫಾರ್ ದಿಸ್ ಔಟರ್ ರಿಂಗ್ ರೋಡ್ ಸರ್. ಸೊ ಅವರು ಬರೀ ದುಡ್ಡು ಅಷ್ಟೇ ಕೊಟ್ಟಿಲ್ಲ ಸರ್, ಅದರ ಜೊತೆಗೆ ಇನ್ನೊಂದು ಭಾಳ ಮುಖ್ಯ ಭಾಗ ಏನಂದರೆ ನಾವು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ನಮ್ಮ ಕರ್ನಾಟಕನಲ್ಲಿ ಕೆಲವು ವರ್ಷದಿಂದ ಅದರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಆಗಿತ್ತು. ಆ ದಿಸೆಯಲ್ಲಿನೂ ಕೂಡ ನಮಗೆ ಅವರು ಗೈಡೆನ್ಸ್ ಕೊಡ್ತಾರೆ. ಮತ್ತು ಅವರು ಬೇರೆ ಬೇರೆ ಕಂಟ್ರಿನಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಇದೆ, ನಮ್ಮ ಬ್ಯಾಂಗ್ಳೂರ್ನಲ್ಲಿ ಯಾವ ರೀತಿ ಮಾಡ್ಬೋದು ಅದರ ಬಗ್ಗೆ ನಮ್ಮ ADB ಕನ್ಸಲ್ಟೆಂಟ್ ಎಲ್ಲ ಬಂದಿದ್ದಾರೆ. ಸೊ ಈ TOD ಪಾಲಿಸಿ ಅಂದರೆ ಸರ್ ಈಗ ಮುಖ್ಯವಾಗಿ ನಮ್ಮ ಯಾವುದು ಮಾಸ್ ಟ್ರಾನ್ಸಿಟ್ ರೂಟ್ ಏನಾಗ್ಬೋದು, ಮೆಟ್ರೋ ಆಗ್ಬೋದು ಅಥವಾ ಕೆ ರೈಡ್ ಆಗ್ಬೋದು, ಅಲ್ಲಿ ನಮಗೆ ಡೆನ್ಸಿಫಿಕೇಷನ್ ಆಗಬೇಕು. ಅದು ಒಂದು ಮುಖ್ಯ. ಜಾಸ್ತಿ ಜನ ಹತ್ತಿರ ವಾಸ ಮಾಡಬೇಕು, ಆಫೀಸ್ ಇರಬೇಕು. ಜೊತೆಗೆ ಬೇರೆ ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಏನಿದೆ ಸರ್, ರೈಲ್ವೆ ಆಗ್ಬೋದು ಅಥವಾ ಬಸ್ಸಸ್ ಆಗ್ಬೋದು, ಅದೆಲ್ಲಾಗೆ ನಾವು ಮೆಟ್ರೋ ಜೊತೆ ಇಂಟಿಗ್ರೇಟ್ ಮಾಡಬೇಕು. ಮತ್ತು ಈ ಏರಿಯಾ ಏನಿದೆ ಅದಕ್ಕೆ ವಾಕೆಬಲ್ ಮಾಡಬೇಕು ಮತ್ತು ಸೈಕ್ಲಿಂಗ್ ಪ್ರೊವಿಷನ್ ಎಲ್ಲ ಮಾಡಬೇಕು. ಆ ದೃಷ್ಟಿಯಿಂದ TOD ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಮುಖ್ಯವಾಗಿ ನಮ್ಮ DULT ಕಡೆಯಿಂದ ಇದಕ್ಕೆ ಸ್ಪಿಯರ್ ಹೆಡ್ ಮಾಡ್ತಾ ಇದ್ದಾರೆ. ನಾವು BMRCLinದ ಅವರಿಗೆ ನಾವು ಅಸಿಸ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ದಿವಸ ನಾವು ಇದು ಒಂದು ಫಸ್ಟ್ ಪಬ್ಲಿಕ್ ಓಪನ್ ಹೌಸ್. ಎಲ್ಲ ಜನ ಏನು ಬಂದಿದ್ದಾರೆ ಅವ್ರದ್ದು ಕಡೆಯಿಂದ ನಾವು ಕೇಳಬೇಕು. ನಾವು ಗ್ರೌಂಡ್ ವರ್ಕ್ ಎಲ್ಲ ಮಾಡಿದ್ದೀವಿ, ಆದರೆ ಫೈನಲ್ ಮಾಡೋಕ್ಕಿಂತ ಮುಂಚೆ ಜನರದು ಏನು ಅಭಿಪ್ರಾಯ ಇದೆ ಮತ್ತು ಅವ್ರದ್ದು ಏನು ಆಶೆ ಇದೆ ಈ TODಯಿಂದ ಅದು ಕೇಳಲಿಕ್ಕೆ ಇವತ್ತು ನಾವು ವರ್ಕ್ಶಾಪ್ ನಾವು ಇಟ್ಟಿದ್ದೀವಿ ಸರ್. ಮುಖ್ಯವಾಗಿ ವರ್ಕ್ಶಾಪ್ಗೆ ಬಂದಂಥ ನಮ್ಮ ಸನ್ಮಾನ್ PC ಮೋಹನ್ ಸಾಹೇಬ್ರಿಗೆ ಈ ಸಭೆಗೆ ನಾವು ಸ್ವಾಗತ ಮಾಡ್ತೀವಿ ಸರ್. ಅದೇ ರೀತಿ ವಿಶ್ವನಾಥ್ ಸಾಹೇಬರು ಇದ್ದಾರೆ, ಅವರಿಗೆ ಕೂಡ ನಾವು ಈ ಸಭೆಗೆ ನಾವು ಸ್ವಾಗತ ಮಾಡ್ತೀವಿ. ಆಮೇಲೆ ಶಾಂತಿನಗರ್ MLA ಸನ್ಮಾನ್ ಶ್ರೀ ಹರೀಶ್ ಸಾಹೇಬರು ಬಂದಿದ್ದಾರೆ, ಅವರಿಗೆ ಈ ಸಭೆಗೆ ನಾವು ಸ್ವಾಗತಿಸ್ತೀವಿ. ಈ ಸೌಮ್ಯ ಮೇಡಮ್ ಬಂದಿದ್ದಾರೆ ಶಾಸಕರು, ಅವರಿಗೆ ಈ ಸಭೆಗೆ ನಾವು ಸ್ವಾಗತಿಸ್ತೀವಿ. ಗೋಪಿನಾಥ್ MLC ಸಾಹೇಬರಿಗೆ ಕೂಡ ಈ ಸಭೆಗೆ ನಾವು ಸ್ವಾಗತಿಸ್ತೀವಿ. ಆಮೇಲೆ ನಮ್ಮ ರಮೇಶ್ ಗೌಡ ಸಾಹೇಬರು MLC ಬಂದಿದ್ದಾರೆ, ಅವರಿಗೆ ಈ ಸಭೆಗೆ ನಾವು ಸ್ವಾಗತಿಸ್ತೀವಿ. ಅದರ ಜೊತೆಗೆ ಐ ವೆಲ್ಕಮ್ ಆಲ್ ದ ರಿಪ್ರೆಸೆಂಟೇಟಿವ್ ಫ್ರಮ್ ಡಿಫರೆಂಟ್ ಆರ್ಗನೈಜೇಷನ್ ಹೂ ಹ್ಯಾವ್ ಕಮ್ ಹಿಯರ್. ಸಾರಿ, ನಮ್ಮ ಕಮಿಷನರ್ DULT ಕೂಡ ಅವರೇ ಕರ್ತಾ ಧರ್ತಾ ಇದಕ್ಕೆ ಎಲ್ಲ TODಗೆ ಅವರೇ ಮೇಡಮ್. ಸೊ ಅವರೇ ಕೂಡ ಈ ಸಭೆಗೆ ನಾವು ಸ್ವಾಗತಿಸ್ತೀವಿ. ಸೊ ದ ಹೋಲ್ ಐಡಿಯಾ ಆಫ್ ದ್ಯಾಟ್ ದಿಸ್ ವರ್ಕ್ಶಾಪ್ ಈಸ್ ದ್ಯಾಟ್ ನಿಮ್ಮ ಕಡೆಯಿಂದ ನಾವು ಕೇಳಬೇಕು, ಅಂದರೆ ವಾಟ್ ಈಸ್ ಯುವರ್ ಫೀಲಿಂಗ್, ವಾಟ್ ಈಸ್ ಯುವರ್ ವ್ಯೂ, ವಾಟ್ ಈಸ್ ಯುವರ್ ಸಜೆಷನ್. ಬಟ್ ಬಿಫೋರ್ ದ್ಯಾಟ್ ವಿಲ್ ಗಿವ್ ಎ ಪ್ರೆಸೆಂಟೇಷನ್ ಸರ್. TOD ಏನು ನಾವು ಇಲ್ಲಿ ತನಕ ರೀಚ್ ಆಗಿದ್ದೀವಿ, ಸೊ ದ್ಯಾಟ್ ಇಟ್ ವಿಲ್ ಗಿವ್ ಎ ಕಂಪ್ಲೀಟ್ ವ್ಯೂ ಪಾಯಿಂಟ್ ಟು ಯು. So I will request all the distinguished guests to come on this side so that we can make the presentation. And my request is that whatever view has to be given, the people should introduce themselves and then one person at a time, otherwise it will become like a very difficult to understand what is your view. So once again I welcome all the elected representative and all the delegates who has come here. And I'll request madam to start the further proceeding. Thank you very much. ಇಲ್ಲಿ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಬೆಂಗಳೂರಿನ ವಿವಿಧ ಕಡೆಗಳಿಂದ ಬಂದಿರುವ RWS ಮತ್ತು ಕಮ್ಯುನಿಟಿ ಆರ್ಗನೈಸೇಷನ್ಸ್ ಎಲ್ಲರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇನೆ. ಇದು ಒಂದು ಚಿಕ್ಕ ಒಂದು ಇಂಟ್ರಡಕ್ಷನ್ TOD ಅಂದರೆ ಏನು ಅನ್ನೋದಕ್ಕೆ. ನಾವು ಬೆಂಗಳೂರು ಬಗ್ಗೆ ಹೇಳುವಾಗ ಮೊದಲು ನಾವು ಪಾಸಿಟಿವ್ ಒಂದು ವಿಚಾರದಿಂದ ಪ್ರಾರಂಭ ಮಾಡೋಣ. ವಿ ನೋ ಬ್ಯಾಂಗ್ಳೂರ್ ಈಸ್ ಎ ಸಿಟಿ ಆಫ್ ಚಾಯ್ಸ್. ಎಲ್ಲ ಕಡೆಯಿಂದ ನಮ್ಮ ದೇಶದಿಂದ ಮಾತ್ರವೇ ಅಲ್ಲ, ಬೇರೆ ದೇಶಗಳಿಂದನೂ ಜನರು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಬೆಂಗಳೂರು ಈಸ್ ಎ ಸಿಟಿ ಆಫ್ ಚಾಯ್ಸ್ ಬಿಕಾಸ್ ಆಫ್ ಇಟ್ಸ್ R&D. ಇಲ್ಲಿ ಇರುವ ಸ್ಕಿಲ್ಡ್ ಮ್ಯಾನ್ ಫೋರ್ಸ್, ಇದರಲ್ಲಿ ತುಂಬ ಒಂದು ಹೇಳ್ಬೋದು ಒಂದು ಅಟ್ರಾಕ್ಷನ್ ಇದೆ. ಅದರಿಂದ ಬೆಂಗಳೂರು ಈಸ್ ಎ ಗ್ಲೋಬಲ್ ಸೆಂಟರ್ ಫಾರ್ ಇನೋವೇಷನ್. ಬೆಂಗಳೂರು ಈಸ್ ಆಲ್ಸೋ ಇಕನಾಮಿಕ್ ಇಂಜಿನ್. ನಮ್ಮ 36% ಆಫ್ ಸ್ಟೇಟ್ GSDP ಈಸ್ ಥ್ರೂ ಬ್ಯಾಂಗ್ಳೂರ್. ಆದರೆ ಬಹಳಷ್ಟು ವರ್ಷಗಳಿಂದ ಬ್ಯಾಂಗ್ಳೂರಿನಲ್ಲಿ ಒಂದು ಗ್ರೋತ್, ತುಂಬ ಅನ್ರೆಗ್ಯುಲೇಟೆಡ್ ಗ್ರೋತ್ ನಡೀತಾ ಇದೆ. ಬ್ಯಾಂಗ್ಳೂರ್ ಈಸ್ ಆಲ್ಸೋ ಬಿಕಮಿಂಗ್ ಎ ಸ್ಪ್ರಾಲಿಂಗ್ ಸಿಟಿ. ಇದರಿಂದಾಗಿ ಏನಾಗ್ತಾ ಇದೆ ಅಂದರೆ ಯೂಸ್ ಆಫ್ ಪರ್ಸನಲ್ ವೆಹಿಕಲ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ.
ವೆಹಿಕಲ್ ನಂಬರ್ಸ್ ಹ್ಯಾವ್ ಡಬಲ್ಡ್ ಇನ್ ಲಾಸ್ಟ್ 10 years. ಇದೇ ರೀತಿ ಕಂಟಿನ್ಯೂ ಆಗಿದ್ದರೆ ನಾವು ಏನು ಪೀಕ್ ಅವರ್ನಲ್ಲಿ ಟ್ರಿಪ್ ಲೆನ್ಸ್ ಏನಿವೆ ಅವು ಈಗಿರುವ ಈಗ 11 ಕಿಲೋಮೀಟರ್ಸ್ ಇದೆ, ಅದು 22 ಕಿಲೋಮೀಟರ್ ಆಗ್ಬೋದು. ಸೊ ವಾಟ್ ವಿ ವಾಂಟ್ ಈಸ್ ಅ ಲಿವಬಲ್ ಸಿಟಿ. ನಮ್ಮ ಆಸ್ಪಿರೇಷನ್ ಏನು ಅಂದರೆ ನಮಗೊಂದು ಲಿವಬಲ್ ಸಿಟಿ ಬೇಕು, ಎ ಸಿಟಿ ವಿಚ್ ಇಸ್ ವಾಕಬಲ್, ಸೈಕ್ಲಬಲ್, ವಿಚ್ ಇಸ್ ಇನ್ಕ್ಲೂಸಿವ್, ಅಡಿಕ್ವೇಟ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರುವ ಸಿಟಿ ಬೇಕು. ಅದು ನಮ್ಮ ಆಸ್ಪಿರೇಷನ್ ಆಗಿದೆ. ನೆಕ್ಸ್ಟ್, ಇಲ್ಲಿ ಓನ್ಲಿ ಸ್ಮಾಲ್ ದಿಸ್ ಥಿಂಗ್ ಅಬೌಟ್ ಅದರ್ ಸಿಟೀಸ್, ಆಲ್ ಆಫ್ ಯು ನೋ ಅಬೌಟ್ ಇಟ್. ನಾವು ಹಾಂಗ್ಕಾಂಗ್ ಆರ್ ನ್ಯೂಯಾರ್ಕ್ ಆರ್ ಲಂಡನ್ ಇವರು ನೋಡಿದರೆ ಇಲ್ಲಿ ಅವರು 2 ವಿಚಾರಗಳ ಮೇಲೆ ಅವರು ಫೋಕಸ್ ಮಾಡಿದ್ದಾರೆ. ಒಂದು, ಟ್ರಾನ್ಸಿಟ್ ಹತ್ತಿರ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಹತ್ತಿರ ಜನರ ಸಾಂದ್ರತೆ ಮತ್ತು ಜಾಬ್ಸ್ ಇರುವ ರೀತಿಯಲ್ಲಿ ಮಾಡಿದ್ದಾರೆ. ಡೆನ್ಸಿಫಿಕೇಶನ್ ಅರೌಂಡ್ ದ ಸ್ಟೇಷನ್, ಇಕನಾಮಿಕ್ ಆಕ್ಟಿವಿಟಿ ಅರೌಂಡ್ ದ ಸ್ಟೇಷನ್ಸ್. ಎರಡನೇದೇನು ಅಂದರೆ ಮಲ್ಟಿಮೋಡಲ್ ಇಂಟಿಗ್ರೇಷನ್, ಒಂದು ಸೀಮ್ಲೆಸ್ ಇಂಟಿಗ್ರೇಷನ್ ಬಿಟ್ವೀನ್ ಡಿಫ್ರೆಂಟ್ ಮೋಡ್ಸ್. ಅದರಿಂದಾಗಿ ಅವರ ಆ ಪರ್ಟಿಕ್ಯುಲರ್ ಸಿಟೀಸ್ನಲ್ಲಿ ನಾವು ನೋಡಿದರೆ ಅಲ್ಲಿ ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೋಡ್ ಶೇರ್ ಏನಿದೆ ಅದು ತುಂಬ ಹೈ ಇದೆ. ಹಾಂಗ್ಕಾಂಗ್ನಲ್ಲಿ 90% ಇದೆ, ನ್ಯೂಯಾರ್ಕ್ನಲ್ಲಿ 70% ಇದೆ, ಲಂಡನ್ನಲ್ಲಿ 65% ಇದೆ, ನಮ್ಮದ್ರಲ್ಲಿ ಓನ್ಲಿ 45% ಇದೆ. ನಮ್ಮ ಗುರಿ ಏನು ಅಂದರೆ ನಾವು 70% 2035ಗೆಲ್ಲ ಅಲ್ಲಿ ಮುಟ್ಟಬೇಕು ಅನ್ನೋದು ನಮ್ಮ ಗುರಿ ಆಗಿದೆ. ನೆಕ್ಸ್ಟ್, ಇದು ನಾವು ಈ ನಿಟ್ಟಿನಲ್ಲಿ ಸರ್ಕಾರ ವತಿಯಿಂದ ಇಲ್ಲಿ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅಂತ ಮಾಡಬೇಕು ಅಂತ ಒಂದು ಉದ್ದೇಶ ಇತ್ತು. ಇದರಲ್ಲಿ ಮುಖ್ಯವಾದ ವಿಚಾರ ಏನು ಅಂದರೆ ನಾವು ನಮ್ಮ ಮೆಟ್ರೋ ಸ್ಟೇಷನ್ ಆರ್ ಎನಿ ಸ್ಟೇಷನ್, ಸಬರ್ಬನ್ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಆರ್ TTMC, ಅದರ ಸುತ್ತೂ ಇರುವ ಒಂದು ಇನ್ಫ್ಲುಯೆನ್ಸ್ ಏರಿಯಾನು ಮೊದಲು ಐಡೆಂಟಿಫೈ ಮಾಡಬೇಕು. ಅದು ಹೇಗೆ ಐಡೆಂಟಿಫೈ ಮಾಡಲಾಗುತ್ತದೆ ಅಂದರೆ ಏರಿಯಾ ವೇರ್ 500 meters area is accessible to the station within 6 minutes of walk. 6 minutes ವಾಕಿಂಗ್ ಇಂದ ನಾವು ಸ್ಟೇಷನ್ಗೆ ಸೇರುವ ಏರಿಯಾ ಏನಿದೆ ಅದು 500 meters ಕೋರ್ ಏರಿಯಾ ಆಗುತ್ತದೆ. ಇನ್ನೊಂದು 12 minutes ವಾಕಿಂಗ್ ಆರ್ 6 minutes ಸೈಕ್ಲಿಂಗಿಂದ ನಾವು ಸ್ಟೇಷನ್ ಆಕ್ಸೆಸ್ ಮಾಡಬೇಕಾದರೆ ಅದನ್ನು 1 kilometer ಏರಿಯಾ ಏನಿದೆ ಅದು ಸ್ಟ್ಯಾಂಡರ್ಡ್ ಝೋನ್ ಆಗ್ತದೆ. ಅಂದರೆ ಪ್ರತಿಯೊಂದು ಸ್ಟೇಷನ್ ಏನಿದೆ, ಟ್ರಾನ್ಸಿಟ್ ಸ್ಟೇಷನ್, ಮೆಟ್ರೋ ಆಗಲಿ, ಸಬರ್ಬನ್ ಆಗಲಿ, TTMC ಆಗಲಿ, ನಾವು ಈ ರೀತಿ ಇದನ್ನು ಗುರ್ತು ಮಾಡ್ತೀವಿ. ಯಾವುದು ಕೋರ್ ಏರಿಯಾ ಮತ್ತು ಯಾವುದು ಸ್ಟ್ಯಾಂಡರ್ಡ್ ಏರಿಯಾ, ಅದು ಆಕ್ಸೆಸಿಬಿಲಿಟಿ ಮೇಲೆ, ಅಂದರೆ ಅದು ವಾಕಬಲ್ ಡಿಸ್ಟೆನ್ಸ್ ಟು ವಾಕ್, ಡಿಸ್ಟೆನ್ಸ್ ಟು ಸೈಕಲ್, ಅದರ ಮೇಲೆ ಎಷ್ಟು ಟೈಮ್ ಆಗುತ್ತದೆ ಅನ್ನೋದರ ಮೇಲೆ ನಾವು ಮಾಡ್ತಾಯಿದ್ವಿ. ನೆಕ್ಸ್ಟ್, ಸೊ ಬೇಸಿಕಲಿ ಹೇಳಬೇಕಾದರೆ 6 minutes to walk to the station, that is 500 meters, 6 minutes to cycle or 12 minutes to walk, that is 1 kilometer, and beyond 1 kilometer ಆದರೆ ನಾವು ಬಸ್ ವ್ಯವಸ್ಥೆ ಮಾಡಿ that should be within 6 kilometers, by 6 kilometers by bus ಅನ್ನೋದು ಒಂದು ಪ್ರಿನ್ಸಿಪಲ್ ಅಂತ ಹೇಳ್ಬೋದು. 666 ಅಂತ ನಾವು ಅದನ್ನು ಕರಿತಾ ಇದ್ವಿ. ಸೊ ಸ್ಟೇಷನ್ ಶುಡ್ ಬಿ accessible to people within 6 minutes of walk or 6 minutes of cycling or by 6 minutes through bus. That is the main point. ಆವಾಗ ಏನಾಗ್ತದೆ, people will come to the public mass transit and they will patronize the public transport. Next. ಸೊ ಇದಕ್ಕೆ ಒಂದು ಉದ್ದೇಶಗಳೇನಿದೆ ಅಂದರೆ TOD ಇದು ಮೊದಲನೇದು ಸಾರ್ವಜನಿಕ ಸಾರಿಗೆ ಹೆಚ್ಚಿನ ಬಳಕೆ ಮಾಡಬೇಕು. ನಾವು ಅದು ಮಾಡಬೇಕಾದ್ರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿನೂ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಮಾಡಬೇಕು. ಫ್ರೀಕ್ವೆನ್ಸಿ ಇರಬೇಕು. ಇಲ್ಲಿ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮಾತನಾಡ್ತಾ ಇದ್ದೀನಿ, ಅಂದರೆ BMTC, ಮೆಟ್ರೋ, ಸಬರ್ಬನ್. ಸೊ TOD is not just for the one metro, it is for all the public transport modes. Augmenting the public transport, improving the quality of public transport, ಮತ್ತು ಸ್ಟೇಷನ್ಸ್ನಲ್ಲಿ ಮಲ್ಟಿಮೋಡಲ್ ಇಂಟಿಗ್ರೇಷನ್ ಆಗೋ ರೀತಿಯಲ್ಲಿ ಫಸ್ಟ್ ಮೈಲ್, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. To walk to the station, footpath should be in good conditions. Also to cycle tracks, people can cycle to the station, walk to the station or reach the station by bus. So integration ಆಗಬೇಕು, ಸ್ಪೇಷಲ್ ಇಂಟಿಗ್ರೇಷನ್. ಮತ್ತು ಪ್ಲಾನಿಂಗ್ ಏನಿದೆ, ಇಂಟಿಗ್ರೇಟೆಡ್ ಪ್ಲಾನಿಂಗ್ ಸೈಲೋಸ್ನಲ್ಲಿ ಆಗಬಾರ್ದಂತೆ ಟುಗೆದರ್ ಆಗಬೇಕು. ಈಗ BMTC ರೂಟ್ ಪ್ಲಾನಿಂಗ್ ಆಗಲಿ, ಮೆಟ್ರೋ ಪ್ಲಾನಿಂಗ್ ಆಗಲಿ, ಅದು ಸ್ಕೆಡ್ಯೂಲ್ಸ್, ಟೈಮಿಂಗ್ಸ್ ಎಲ್ಲನೂ ಒಂದು ಇಂಟಿಗ್ರೇಟೆಡ್ ಪ್ಲಾನಿಂಗ್ ಆಗಬೇಕು. And then fare system, integrated fare ಆಗಬೇಕು. Somebody has mentioned Oyster card and other cards that are there. ಆ ಥರ ಆಗಬೇಕು ಅಂತ. ನೆಕ್ಸ್ಟ್ ಈಸ್ ಪಾರ್ಕಿಂಗ್. ಪಾರ್ಕಿಂಗ್ ರಿಕ್ವೈರ್ಮೆಂಟ್ಸ್ ಏನಿದೆ TOD ಝೋನ್ನಲ್ಲಿ ಕಡಿಮೆ ಮಾಡಲಾಗುತ್ತದೆ. ಈಗ ಏನಾಗ್ತದೆ, ನಾವು ಡೆವಲಪ್ಮೆಂಟ್ಸ್ ಮಾಡುವಾಗ BDA ನಾರ್ಮ್ಸ್ ಪ್ರಕಾರ ಇಷ್ಟು ಪಾರ್ಕಿಂಗ್ ಮಾಡಲೇಬೇಕು ಅಂತ ಇರುತ್ತದೆ. ಸೊ ಅಷ್ಟು ನಾವು ಜನರಿಗೆ ಪಾರ್ಕಿಂಗ್ ರಿಕ್ವೈರ್ಮೆಂಟ್ಸ್ ಮಾಡಿದರೆ ಅಷ್ಟು
ಲ್ಯಾಂಡ್ ಅಷ್ಟು ಪ್ರಾಪರ್ಟಿ ಏನಿದೆ ಹೌಸಿಂಗ್ ಮತ್ತು ಬೇರೆ ಇದು ಮಾಡಲಿಕ್ಕೆ ಉಪಯುಕ್ತವಾದ ಡೆವಲಪ್ಮೆಂಟ್ಸ್ ಮಾಡಲಿಕ್ಕೆ ಕಡಿಮೆ ಇರ್ತದೆ. ಸೊ ಅದಕ್ಕಾಗಿ ಟ್ರಾನ್ಸಿಟ್ ಏರಿಯಾನಲ್ಲಿ TOD ಏರಿಯಾನಲ್ಲಿ ಪಾರ್ಕಿಂಗ್ ರಿಕ್ವೈರ್ಮೆಂಟ್ಸನ್ನು ಕಡಿಮೆ ಮಾಡಬೇಕು. ಇಷ್ಟಕ್ಕಿಂತ ನೀವು ಹೆಚ್ಚು ಪಾರ್ಕಿಂಗ್ ಕೊಡಬಾರದು ಅಂತ ಒಂದು ರೂಲ್ ಇಡಬೇಕಾಗಿದೆ ಅಂತ ಒಂದು ಉದ್ದೇಶ. ನೆಕ್ಸ್ಟ್ ಈಸ್ ನಾನ್ ಮೋಟರೈಸ್ ಟ್ರಾನ್ಸ್ಪೋರ್ಟ್ಗೆ ಆದ್ಯತೆ. ನಮ್ಮ ಹೈರಾರ್ಕಿ ಏನಿದೆ ಅಂದರೆ, ಈಗ TOD ಝೋನ್ನಲ್ಲಿ ಡೆವಲಪ್ಮೆಂಟ್ಸು ಬಂದಿದ್ದಾಗ, ಪ್ರಾಪರ್ಟಿ ಡೆವಲಪ್ಮೆಂಟ್ಗೆ ಬಂದಿದ್ದಾಗ ನಮಗೊಂದು ಅವಕಾಶ ಸಿಗುತ್ತದೆ. ಯಾವ ರೀತಿ ಅವಕಾಶ ಅಂದಾಗ, ಡೆವಲಪ್ಮೆಂಟ್ಸ್ ಬಂದಾಗ ನಾವು ಸ್ವಲ್ಪ ಜಾಗವನ್ನು ತಗೊಂಡು ಹೆಚ್ಚಿನ ಒಂದು ಫುಟ್ಪಾತ್ ಆ್ಯಂಡ್ ಪೆಡೆಸ್ಟ್ರಿಯನ್ ಇನ್ಫ್ರಾಸ್ಟ್ರಕ್ಚರ್ನು ಇಂಪ್ರೂವ್ ಮಾಡ್ಬೋದು. ಈಗ ಸಾಕಷ್ಟು ಸಲ ಏನಾಗ್ತದೆ ಅಂದರೆ, ಪೆಡೆಸ್ಟ್ರಿಯನ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಶಾರ್ಟ್ ಡೈರೆಕ್ಟ್ ಕನೆಕ್ಷನ್ಸ್ ಇರೋದಿಲ್ಲ. ಯಾಕೆಂದರೆ ದೊಡ್ಡ ಪ್ರಾಪರ್ಟಿ ಬರ್ತದೆ, ಆವಾಗ ಅಲ್ಲಿ ನಾವು ಸುತ್ತು ಹೋಗಿ ನಡ್ಕೊಂಡು ಹೋಗಬೇಕು ಅಂದರೆ ಯಾರು ನಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಪ್ರಾಪರ್ಟೀಸ್ ಡೆವಲಪ್ಮೆಂಟ್ ಬಗ್ಗೆ ಬಂದಾಗ ಆ ಆಪರ್ಚುನಿಟಿನ ತಗೊಂಡು ಪೆಡೆಸ್ಟ್ರಿಯನ್ ನೆಟ್ವರ್ಕ್ನ ಇನ್ಫ್ರಾಸ್ಟ್ರಕ್ಚರ್ನು ಇಂಪ್ರೂವ್ ಮಾಡೋದು, ಅದು ಒಂದು ಈ TOD ಝೋನ್ನಲ್ಲಿ ಒಂದು ರೀತಿಯ ಒಂದು ಉದ್ದೇಶ ಇದೆ. ಮತ್ತು TOD ಏರಿಯಾಸ್ ಶುಡ್ ಬಿ ವಾಕಬಲ್ ಆ್ಯಂಡ್ ಸೈಕ್ಲಬಲ್, ನಾಟ್ ಜಸ್ಟ್ ಟು ದ ಸ್ಟೇಷನ್. ಏಕೆಂದರೆ ನಾವು ಹೇಳುವಾಗ TOD ಹ್ಯಾಸ್ ಟು ಬಿ ಇನ್ಕ್ಲೂಸಿವ್ ಅಂತ ನಾವು ಹೇಳ್ತಾ ಇದ್ದಾಗ, ಬಹಳಷ್ಟು ಓಲ್ಡ್ ಜನ ಇರ್ತಾರೆ, ಎಲ್ಡರ್ಲಿ ಪೀಪಲ್ ಇರ್ತಾರೆ. ಅವರು ತಾವು ನಡ್ಕೊಂಡು ಹೋಗ್ಲಿಕ್ಕೆ ಆಗಬೇಕು. ಇಲ್ಲ ಅಂದರೆ ಅವ್ರ ಫುಟ್ಪಾತ್ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ ಅಂದಾಗ ಅವರು ಬೇರೆಯವರ ಮೇಲೆ ಅವಲಂಬಿಸಬೇಕಾಗ್ತದೆ. ಆದರೆ ದಟ್ ಈಸ್ ನಾಟ್ ದ ವ್ಯೂ ಪಾಯಿಂಟ್. ಇಟ್ ಹ್ಯಾಸ್ ಟು ಬಿ ಇನ್ಕ್ಲೂಸಿವ್. ಈವನ್ ಎಲ್ಡರ್ಲಿ, ಚಿಲ್ಡ್ರನ್, handicapped, it should be something which is accessible to all the infrastructure. Next, ಮಿಶ್ರ ಭೂ ಬಳಕೆ ಅಂದರೆ ಮಿಕ್ಸ್ಡ್ ಲ್ಯಾಂಡ್ ಯೂಸ್. ಮಿಕ್ಸ್ಡ್ ಲ್ಯಾಂಡ್ ಯೂಸ್ ಇದ್ದಾಗ ಏನಾಗ್ತದೆ, ಪೀಪಲ್ ಕ್ಯಾನ್ ವಾಕ್ ಟು ವರ್ಕ್, ವಾಕ್ ಟು ಸ್ಕೂಲ್, ಆ್ಯಂಡ್ ದೇ ಕ್ಯಾನ್ ವಾಕ್ ಟು ರಿಕ್ರಿಯೇಷನ್, ವಾಕ್ ಟು ರಿಲಿಜಿಯಸ್ ಪ್ಲೇಸಸ್. ಸೊ ಮಿಕ್ಸ್ಡ್ ಲ್ಯಾಂಡ್ ಯೂಸ್ ಇರಬೇಕು. ದಿಸ್ ಮಿಕ್ಸ್ಡ್ ಲ್ಯಾಂಡ್ ಯೂಸ್ ವಿಲ್ ಬಿ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಮಿಕ್ಸ್. FAR ವಿಲ್ ಬಿ ಮೋರ್ ಇನ್ ದ TOD ಝೋನ್ಸ್. ಈ TOD ಝೋನ್ಸ್ನಲ್ಲಿ ನಾನ್ TOD ಝೋನ್ಸ್ಗಿಂತ ಕಂಪೇರ್ ಮಾಡಿದರೆ FAR ಜಾಸ್ತಿ ಮಾಡಬೇಕು. ಮತ್ತು ವಿದಿನ್ ದ TOD ಝೋನ್, ಈ ಕೋರ್ ಝೋನ್ನಲ್ಲಿ FAR ವಿಲ್ ಬಿ ಮೋರ್ ದೆನ್ ದ ಸ್ಟ್ಯಾಂಡರ್ಡ್ ಝೋನ್. ಡಿಫರೆನ್ಷಿಯಲ್ ಡೆನ್ಸಿಫಿಕೇಷನ್. ನಾವು ಡೆನ್ಸಿಫಿಕೇಷನ್ ಅಂದಾಗ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಮಾಡಲಿಕ್ಕಾಗಲ್ಲ. ಕೆಲವು ಕಡೆ ಹಿಸ್ಟಾರಿಕ್ ಪ್ಲೇಸಸ್ ಇರ್ತವೆ, ಕೆಲವು ಕಡೆ ಎನ್ವೈರ್ಮೆಂಟಲ್ ಇಶ್ಯೂಸ್ ಇರುತ್ತವೆ, ಲೇಕ್ಸ್ ಎಕ್ಸೆಟ್ರಾ ಇರುತ್ತವೆ. ಸೊ ದ ಡೆನ್ಸಿಫಿಕೇಷನ್ ವಿಲ್ ಬಿ ಡಿಫರೆಂಟ್ based on the character of the place. So the regulations will have to be developed based on the character of the place and not uniformly densifying everywhere. Sir, it's a policy that is now put in place, sir. The airport line which we are discussing now. Yes. So the FAR where you want to give more, have you identified any places like that? Sir, I'll come to that. Sir, higher FAR has to be given, it has been identified. Now the TOD zone has to be identified. So this exercise in these meetings, etc., is to identify the TOD zone, what should be the boundaries of that TOD zone. Next, please. Then inclusive development, sir, that includes affordable housing supply. Because when we are going into densification, we need to also have regulations which will ensure affordable housing. Next. And finally, more emphasis on placemaking, on energy saving infrastructure. That is also has to come in the regulation, green building norms, etc. Those are part of the regulations. This is part of the draft policy. These are the regulations that are part of the draft policy, which is now awaiting government approval. Next. Finally, we will, for every TOD zone, sir, you asked the question, have we identified the TOD zone? Now this identification will be done now. So for the 6 stations from the ADB team, the technical assistance team, they will do the identification of the TOD zone boundaries, prepare TOD zone plans, and this will be further carried out by the state for the remaining stations. So while identifying the TOD zone, there are certain things which we need to look at. That is where I said accessibility is important. The station should be walkable and cyclable. We should not densify somewhere very far off. That's not the idea. Densification is based on the accessibility to the station.
Sir, once the TOD zone plans are prepared, yeah. So once the notification of the once the TOD zone plan is done, it will be notified, sir, for public feedback. After that, it will be finalized, and this would be then taken up for implementation. ಇದರಲ್ಲಿ ಎರಡು ಥರ ಇದೆ. ಒಂದು ಇನ್ಫ್ರಾಸ್ಟ್ರಕ್ಚರ್, ವಾಕಬಿಲಿಟಿ, ಸೈಕ್ಲಬಿಲಿಟಿ ಅದು ಇಂಪ್ರೂವ್ ಮಾಡೋದು. ಎರಡನೇದು ಡೆನ್ಸಿಫಿಕೇಷನ್. ಈ ಝೋನ್ ಪ್ಲಾನ್ಸ್ ಮಾಡಿದ್ದಾಗ ಸಾಕಷ್ಟು ಕಡೆ ಓನ್ಲಿ ಗೌರ್ಮೆಂಟಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗೋದಿಲ್ಲ, ಈವನ್ ಪ್ರೈವೇಟ್ ಸೆಕ್ಟರಿಂದನೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತದೆ. ಸೊ ಆ ರೆಗ್ಯುಲೇಷನ್ಸ್ ಮಾಡುವಾಗ, ಬಿಕಾಸ್ ಡೆವಲಪ್ಮೆಂಟ್, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಹ್ಯಾಸ್ ಟು ಬಿ ಡನ್ ಅಕಾರ್ಡಿಂಗ್ ಟು ದ ರೆಗ್ಯುಲೇಷನ್ಸ್ ಬೈ ದ ಡೆವಲಪರ್ಸ್. ಸೊ ರೆಗ್ಯುಲೇಷನ್ಸ್ ಮಾಡುವಾಗ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಿದರೆ ನಾವು ಮೂರು ನಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ, ಒಂದು ಡೆನ್ಸಿಫಿಕೇಷನ್ ಅರೌಂಡ್ ಮಾಸ್ ಟ್ರಾನ್ಸಿಟ್ ಸ್ಟೇಷನ್ಸ್, affordable housing, increase in green spaces, increase in walkability of the neighborhoods. ಈ ಒಂದು ಪ್ರಿನ್ಸಿಪಲ್ಸ್ ಮೇಲೆ ನಾವು ಹೇಗೆ ಮಾಡಬೇಕು ಅನ್ನೋದು ಒಂದು ವಿಚಾರ. ಅದಕ್ಕೋಸ್ಕರನೇ ಈ ಒಂದು ಕಾನ್ಫರೆನ್ಸಸ್ ಆ್ಯಂಡ್ ಇಂಟರಾಕ್ಷನ್ಸ್ ಆರ್ ಹ್ಯಾಪನಿಂಗ್ ಟು ಅಂಡರ್ಸ್ಟ್ಯಾಂಡ್ ಮತ್ತು ಟು ಒಬ್ಟೈನ್ ದ ವ್ಯೂಸ್ ಆಫ್ ಮೆನಿ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ನೆಕ್ಸ್ಟ್, ಸೊ basically, sir, the whole idea is that not just the public transport operator, it's the local community, property developers, everybody will benefit because of this, because finally we are looking at building a livable city. Next. So idralli ADB assistance has already been mentioned by Anju. We have the consultants who are in place. They will prepare TOD zone plans for 6 TOD zones. ಈ ಪ್ಲಾನ್ ಪ್ರಾಸೆಸ್ ಈಗ ಸ್ಟಾರ್ಟ್ ಆಗಿದೆ. ಈ ಒಂದು ಅಂಗವಾಗಿ ಈ ಕನ್ಸಲ್ಟೇಷನ್ಸ್ ಎಲ್ಲ ನಡೀತಾ ಇದೆ. ಈ ಕನ್ಸಲ್ಟೇಷನ್ಸ್ ಅಂಗವಾಗಿ ಎಲ್ಲರಿಂದನೂ ಮಾಹಿತಿ ತಗೊಳ್ಳಾಗ್ತಾ ಇದೆ. ದೆನ್ ದೇ ವಿಲ್ ಪ್ರಿಪೇರ್ ಮಲ್ಟಿಮೋಡಲ್ ಇಂಟಿಗ್ರೇಷನ್ ಪ್ಲಾನ್ಸ್ ಫಾರ್ 30 ಸ್ಟೇಷನ್ಸ್. ಆ್ಯಂಡ್ ಇವರು 6 ಸ್ಟೇಷನ್ಸ್ ಮಾತ್ರ ಮಾಡ್ತಾರೆ, ಆಮೇಲೆ ನಾವು ಮಾಡ್ಕೋಬೇಕಾಗ್ತದೆ. ಸೊ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಆಲ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಡನ್. ನೆಕ್ಸ್ಟ್, ಸೊ ಹಿಯರ್ ಸರ್ ಇನ್ ದಿಸ್ ವಿಷನಿಂಗ್ ವರ್ಕ್ಶಾಪ್, our focus is only on the 2A and 2B phases, overall 30 stations. And we are sitting here today, we have assembled here to say what should be the development around these 30 stations. Idannu hege ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ we are here to get that feedback, to get your ideas, to get your suggestions. Next. So as of now, the consultant has done some interviews. He has done focus group discussions. Now they are doing the visioning workshops. Subsequently, there will be an informative website that will be launched, and the draft proposals will also be published. Now we are at the stage of the visioning workshop. The idea of this visioning workshop is to get your ideas. Here there are people from the local representatives are there, resident welfare associations are there, there are people from developers. So what should be done to ensure that we have a proper TOD zone plan? What are the various issues that may come up? What are their suggestions in implementing it properly on a fast track basis? These are the things we want to know from all of you. How to make this TOD area, transit area, livable, accessible, walkable, cyclable, with greater focus on densification around that and development around that. So that is the overall purpose of this visioning workshop, sir. That's it. Thank you. Thank you for the informative and detailed kind of a presentation, ma'am. I would now like to invite the honorable members of Parliament, the Assembly and Council. All right. All right. Sure, sir. Please, you have an open house. You have this opportunity to ask questions and address our honorable members. Please do let us know if you have anything to share.
Would any of you like to first reflect and address the audience? Okay. ನಮಸ್ತೆ, ನನ್ನ ಹೆಸರು ಮನೋಜ್. ನಾನು ಚಿಕ್ಕಜಾಲ ಗ್ರಾಮದಿಂದ ಬಂದಿದ್ದೇನೆ. ಈಗ ಆಲ್ರೆಡಿ ಆಗಿರೋ ಮೆಟ್ರೋ ಪ್ಲ್ಯಾನ್ನಲ್ಲಿ ಇದಕ್ಕೆ ಮುಂಚೆ ಚಿಕ್ಕಜಾಲ ಒಂದು ಸ್ಟೇಷನ್ ಮಾರ್ಕ್ ಆಗಿತ್ತು, ಈಗ ಅದು ತಪ್ಪೋಗಿದೆ. ಸೊ ಅದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ, ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ. ಓಕೆ, ಥ್ಯಾಂಕ್ ಯು. ಯಾಕಂದರೆ ಈಗ ಅದು ಆಲ್ರೆಡಿ ಹೆಡ್ ಕ್ವಾರ್ಟರ್ಸ್ ಅಂತಲೂ ಗೊತ್ತು, ತಾಲೂಕು ಹೆಡ್ ಕ್ವಾರ್ಟರ್ಸ್. ಸೊ ಅದರಿಂದ ಭಾಳಷ್ಟು ಗ್ರಾಮಗಳಿಗೆ ಕನೆಕ್ಟ್ ಆಗುವಂಥ ಸ್ಥಾನ, ಮತ್ತು ಮೇಜರ್ ಗೌರ್ಮೆಂಟ್ ಆರ್ಗನೈಸೇಷನ್ಸಲ್ಲಿದೆ. ಪೊಲೀಸ್ ಸ್ಟೇಷನ್ ಆಗಲಿ, ಪ್ರಾಥಮಿಕ ಹಾಸ್ಪಿಟ್ಲ್ ಆಗಿರ್ಬೋದು, ಸಬ್ ರಿಜಿಸ್ಟರ್ಸ್ ಇದೆ, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೂ ಕನೆಕ್ಟ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏರ್ಪೋರ್ಟ್ಗೆ ಹೋಗೋರೆಲ್ಲ ಅಲ್ಲಿಂದನೇ ಕಮ್ಯೂಟ್ ಮಾಡ್ತಾರೆ ಬಸ್ ಚೇಂಜ್ ಮಾಡಿ. ಮತ್ತು ಹತ್ರದಲ್ಲಿ ಬ್ರಾಡ್ ಗೇಜ್ಗೂ ಅವಕಾಶ ಇದೆ. ಸೊ ಬ್ರಾಡ್ ಗೇಜ್ ಕನೆಕ್ಟ್ಸ್ ಫ್ರಮ್ ಈಗ ಮಂಡ್ಯದಿಂದ ಬರುತ್ತೆ, ಮಂಡ್ಯದಿಂದ ಕೋಲಾರವರೆಗೂ ಹೋಗುತ್ತೆ. ಸೊ ಇಟ್ ವಿಲ್ ಬಿ ಆಪರ್ಚುನಿಟಿ ಟು ಕನೆಕ್ಟ್ ಆ್ಯಂಡ್ ಮೇಕ್ ಇಟ್ ಅ ಮಲ್ಟಿಮಾಡಲ್ ಸ್ಟೇಷನ್. ಥ್ಯಾಂಕ್ ಯು. Thanks for inviting. Only challenge we look at it is that Bangalore is under various developing agencies and authorities. So how are you going to demark on this corridor alone, the higher FAR or the development TOD, how you are going to prepare it? This is something the leadership should look at it and look at it a comprehensive way of addressing this issue. Otherwise it's going to be a challenge of sort to develop a comprehensive development plan for this sector alone. Plus, when you are developing a density of these areas, already some of the line areas are already highly dense. So we have to look at how we are going to ease the higher FAR, how we are going to deploy it to be usable. We don't get a parcel of land that can be developed with higher FAR. There are challenges. We have to come out with a unique model for this. If that is done, then it is possible for us to address this issue in a better way. With a multiple development zone that you are looking. It's a wonderful concept, but we are there with the authorities to develop it. But let us look at how Bangalore can have a single authority to decide all these factors. Otherwise, we are under multiple authorities. One doesn't see eye to eye with the other one. That's a challenge we are facing today. Thank you. ಕೇಳಿಸ್ತಾ ಇದೆಯಾ? ಓಕೆ, ನನ್ನ ಹೆಸರು ಸತ್ಯ ಅರಿಕುತ್ತರಂ ಅಂತ. 30 ವರ್ಷದಿಂದ ನಾನು ಅರ್ಬನ್ ಮೊಬಿಲಿಟಿ ಏರಿಯಲ್ಲಿ ವರ್ಕ್ ಮಾಡಿದ್ದೀನಿ. ನನಗೆ 2 ಪ್ರಶ್ನೆಗಳಿದೆ ಶಾಸಕರಿಗೆ. ಮೊದಲು, ದಯವಿಟ್ಟು ಈ BMLTA ಕಾಯ್ದೆ, ಈಗ ತಾನೇ ಹೇಳಿದ್ರು ಅವರು, ಮಲ್ಟಿಪಲ್ ಅಥಾರಿಟೀಸ್ ಇರೋದ್ರಿಂದ ಕನ್ಫ್ಯೂಷನ್ ತುಂಬ ಇದೆ. ಈ BMLTA ಕಾಯ್ದೆ 20 ವರ್ಷದಿಂದ ಮಾತನಾಡ್ತಾ ಇದ್ದೀವಿ ಸರ್. ಇದು ಮೊಹು ಅವರು ಒಂದು ಕಂಡೀಷನ್ ಕೂಡ ಮಾಡಿದ್ರು, ದಯವಿಟ್ಟು ಆ ಶಾಸನವನ್ನು ಅತಿ ಶೀಘ್ರದಲ್ಲಿ ನೀವು ಪಾಸ್ ಮಾಡಬೇಕು ಸರ್. ಅದಿಲ್ಲದೆ ಇದ್ದರೆ ಈ TODಗೆ ಬುನಾದಿನೇ ಇಲ್ಲ. ಈಗ ನೀವೇ ತೊಗೊಳ್ಳಿ, ಮಾಸ್ಟರ್ ಪ್ಲ್ಯಾನ್ ಮೇಲೆ ಇದು ಓವರ್ಲ್ಯಾಕ್ ಕುತ್ಕೋಬೇಕು. ಇವಾಗ 6 ಝೋನ್ ಪ್ಲ್ಯಾನ್ ಬಂದುಬಿಡುತ್ತೆ. ಆ ಝೋನ್ ಪ್ಲ್ಯಾನ್ನ ಮಾಸ್ಟರ್ ಪ್ಲ್ಯಾನಲ್ಲಿ ಇಂಟಿಗ್ರೇಟ್ ಮಾಡಬೇಕಂದ್ರೆ ಯಾವ ಮಾಸ್ಟರ್ ಪ್ಲ್ಯಾನಲ್ಲಿ ಇಂಟಿಗ್ರೇಟ್ ಮಾಡ್ತೀವಿ ನಾವು? ಈಗ ನೀವು ಇದ್ದೀರ BDA ಚೇರ್ಮನ್ರು, ಇದನ್ನು ನೀವೊಂದು ರೂಲ್ ಥರ ಮಾಡಿದ್ರೆ ಈ ಓವರ್ಲೇ ವಿಲ್ ಬಿ ಪಾರ್ಟ್ ಆಫ್ ಮಾಸ್ಟರ್ ಪ್ಲ್ಯಾನ್ ಅಂತ ನೀವು ಒಂದು ನಿರ್ಣಯ ತೊಗೊಂಡ್ರೆ ಡೆವಲಪರ್ಸ್ಗೂ ಕೂಡ ಒಂದು ಇದಿರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಇದಿದೆ, ಈ ರೀತಿ ಮಾಡ್ತಾ ಇದ್ದಾರೆ, ಈ ರೀತಿ ಮಾಡಿದ್ರೆ ನಮಗೂ ಒಂದು ಸರ್ಟೆಂಟಿ ಇದೆ ಅಂತ. ಸೊ ಈ ಶಾಸನ ಬುನಾದಿ ಬೇಕೇ ಬೇಕು ಸರ್. ಈ TOD ಪಾಲಿಸಿ ಸಹ ಈಗ ಎಷ್ಟು ಕನ್ಫ್ಯೂಷನ್ ಇದೆ ತಗೊಳ್ಳಿ. ಇವಾಗ DPR ಹೋದರೆ 2019 ಇಸ್ವಿ ಮೆಟ್ರೋದ್ರಲ್ಲಿ ಅದರಲ್ಲೊಂದು ಪಾಲಿಸಿ ಇದೆ. ಈಗ ಹೊಸ ಪಾಲಿಸಿ ಅದು ಅಪ್ಡೇಟ್ ಮಾಡಿ ಅದನ್ನು ನೀವು ಒಂದು ಜಿಯೋ ಕೂಡ ಮಾಡಿಲ್ಲ. ಇವಾಗ ಡೆವಲಪರ್ಸ್ಗೆ 4-5 ರೀತಿ ವರ್ಷನ್ ಸಿಗುತ್ತೆ. ಅವ್ರು ಯಾವ ರೀತಿ ಪ್ಲ್ಯಾನಿಂಗ್ ಮಾಡ್ತಾರೆ? ಸೊ ಎಲ್ಲರೂ ಸೇರಬೇಕಂದ್ರೆ ದಯವಿಟ್ಟು ಈ ಒಂದು ಸಿಂಗಲ್ ಇನ್ಸ್ಟಿಟ್ಯೂಟ್ BMLT ಇಸ್ ಅಬ್ಸಲ್ಯೂಟ್. ಐ ಕಾಂಟ್ ಓವರ್ ಎಂಫಸೈಸ್ ದಿಸ್ ಸರ್. ಸೊ ದ್ಯಾಟ್ ಈಸ್ ಮೈ ಫರ್ಮ್ ರಿಕ್ವೆಸ್ಟ್. Please, for the sake of Bengaluru, in the upcoming session, this has to be passed, sir. My second question is to BMRCL. The airport line is being started, sir, now. There is a thing in the DPR which says there will be a post-operational PPP arrangement with BIAL, wherein passengers might be required to pay an user development fee. That's a bit confusing. Why would you expect metro passengers to be paying fee to travel to airport using metro line? That's the first question. And the second question is, today people have to pay 30 rupees for a simple piece of luggage to travel in metro. So are we not dissuading them from traveling from metro at all? ಆಮೇಲೆ ವೀಕೆಂಡ್ನಲ್ಲಿ ಒಂದು ಫ್ಯಾಮಿಲಿ ಪಾಸ್ ಸಹ ಸಿಗೋದಿಲ್ಲ. Uber is cheaper than metro today. There has to be some incentives for people to travel in metro, apart from all the good things that has been articulated in the TOD policy. And I'm very sure of the technical competency of our people to come up with fantastic plans. But if there is no enabling legislation, I'm afraid, sir, this will also remain on plan. So that's me. Thank you. Any issue I don't want to cover at this point of time.
the people who are traveling in the airport metro, they are not going to pay any user development fees. So that should be from your mind, it should be completely out. The UDF is only for the people who are going to catch the flight. So when we say that airport metro, it is not only for the people who are going to the airport. The people can go up to toll gate also. These people, the metro is not going to charge even a single paisa additional if you are traveling on that particular route. That is fully funded by Government of India as well as Government of Karnataka. So the fare system will be the same as other metro network. The only people when they are catching the flight, right now today also they are paying the UDF. In this also they will pay the UDF. That is to the BIL people to charge. So the normal people are not going to pay anything for that. Not in the metro. That's inside the airport. No. It is. If you when you buy the ticket, sir, for the plane, it's already included. UDF is already included in that. Not in metro. Metro nalli nimge ondu paisa kodalike avashyakte illa. Thank you. See, these are all nitty-gritty. You can come to my office. I can explain you because right now the time is very limited. Let us listen, but there will be a space for the luggage. Don't worry. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಅಂತೇಳಿ. ಒಂದು 2-3 ಜಂಕ್ಷನ್ಗಳನ್ನು ಇಬ್ಲೂರ್ ಅನ್ನೋದು ಒಂದು ಬರುತ್ತೆ, ಮುಂದೆ ಹೆಬ್ಬಾಳ. ಈ 2 ಜಂಕ್ಷನ್ಗಳು ಮುಂದೆ ಕ್ರಿಟಿಕಲ್ ಆಗುತ್ತೆ, ಒಂದು ಇಂಟಿಗ್ರೇಷನ್ ಆಗುವಂತಹ ಜಾಗಗಳು. ಇನ್ನೊಂದು ಮೆಟ್ರೋ ಲೈನ್ ಕನೆಕ್ಟ್ ಆದರೆ ಮತ್ತು ಯಶವಂತಪುರದಿಂದ ಹೊಸ ಲೈನ್ ಪ್ರಪೋಸ್ ಆಗಿದೆಯಲ್ಲ, ಅದೆರಡೂ ಬಂದು ಸೇರಿದ್ರೆ ಅದು ತುಂಬ ಪ್ರಮುಖವಾಗುತ್ತೆ ಇಂಟಿಗ್ರೇಷನ್ ಆಗೋದಕ್ಕೆ. ಸ್ವಲ್ಪ TOD ಮತ್ತು ಆ್ಯಕ್ಟಿವ್ ಮೊಬಿಲಿಟಿ ಬಿಲ್ ಏನು ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರಪೋಸಲ್ ಇದೆಯಲ್ಲ, ಅದ್ರ ಬಗ್ಗೆ ಎತ್ತು ಕೊಟ್ಟರೆ ಅದ್ರ ಮುಖಾಂತರ ಜನರನ್ನು ಯಾವ ರೀತಿ ಒಂದು ಮೋಡಿಂದ ಇನ್ನೊಂದು ಮೋಡಿಗೆ ವರ್ಗಾವಣೆ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಒಂದು ಗಮನ ಇಟ್ಕೊಳ್ಳೋದು. ಎರಡನೇದು, ಎಲ್ಲ ಸ್ಟೇಷನ್ಸ್ಗಳನ್ನು ಹೊಸದಾಗಿ ಡೆವಲಪ್ ಮಾಡೋದ್ರಿಂದ ಲೀಡ್ 6 ಗ್ರೀನ್ ಲೀಡ್ 6 ಬಿಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಾಡೋದ್ರಿಂದ ಹೆಚ್ಚು ಸುಸ್ಥಿರ ಸಾರಿಗೆ ವ್ಯವಸ್ಥೆಗಳಿಗೆ ಅನುವಾಗುತ್ತೆ. ಲೀಡ್ 6 ಅಂತ ಹೇಳಿ ಲೀಡ್ ಬಿಲ್ಡಿಂಗ್ಸ್ ಪ್ರಮುಖವಾಗಿ ನಡೆಸುವಂಥದ್ದಿದೆ. ಅದನ್ನು ತಾವು ಗಮನದಲ್ಲಿಟ್ಕೊಂಡ್ರೆ ಬೆಂಗಳೂರು ಮೆಟ್ರೋ ಬೇರೆ ಮೆಟ್ರೋಗಳಿಗೆ ಒಂದು ಮಾದರಿ ಆಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. Hi, good afternoon to all. My name is Indira. I am from Madhepura. And I am Madhepura Be Safe Ambassador for Women Safety, Women and Child Safety and Security. So I have one concern to reveal here. Generally, the metro runs only the daytime. There is a specific hours. So I request, if at all, metro is open for women in the nights also. Because nowadays, night shift, women started working at the night shift, and even women started traveling from one part of the city to other part of the city. And women are like bikers and riders also. They drive cars also. At some point of time, at the late night, they feel as if like they're tired and they really wanted to take a public transport. So public transport, they not compromise on certain things and take a auto rickshaw, sharing auto or some cab or something. Let's take metro, which is really highly under surveillance and highly safe for every woman. And you need not run in the nights completely for the every minute, 3 minutes, 4 minutes, at least 2 hours one or 3 hours once. It will be helpful for the woman. And even instead of running all the 3 bogies or 4 bogies, run only 1 bogie for the woman exclusively. That also will be helpful for the woman. So this is one concern which I wanted to bring to your notice. And the second thing is, when coming to metro station or the metro line, the moment we enter into it, it looks to be very comfortable, luxury. We feel as if like we've been to any international level kind of. The standards are completely different. But the moment we step down onto the streets, I only request, I don't want to blame anything, I don't want to point out anything, but at least I request from the metro station, left side and the right side, at least take 10 meters inclusive with the zebra lines, footpath, bus stop, or even the road without any potholes, everything inclusive in a perfect way. The way we have come down from the metro station with our high standards, at least for 10 minutes we could say within a good ambience around us with 10 meters, that's all. Left side and the right side of the metro stations. Yeah, thank you so much for this opportunity. Sir, night enana, because the government has decided for 24/7 for restaurants and other thing.
and in near future even the work from office will start. Why don't we consider at least frequency and on solpa late ittu ಏನನ ಆಗುತ್ತಾ? At least you can tell that. Yeah, as per the metro operation is concerned, sir, ಈಗ ಅವರು ಏನು ಸಲಹೆ ಕೊಟ್ಟಿದ್ದಾರೆ ನೈಟ್ಗೆ ಕೂಡ ಆಪ್ರೇಟ್ ಮಾಡಲಿಕ್ಕೆ ವಿತ್ ಲೆಸ್ ಬಾಗಿ, ಐ ವಿಲ್ ಅನಲೈಸ್ ಇಕನಾಮಿಕಲಿ ಸರ್ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್ಔಟ್. ಆ್ಯಂಡ್ ಡೆಫಿನೆಟ್ಲಿ ಬಿಕಾಸ್ ಆ್ಯಸ್ ಎ ಥಂಬ್ ರೂಲ್ ಸರ್, ಮೆಟ್ರೋ ಯಾವುದು ಸಿಟಿಗೆ ಹೋದರೆ ಇಂಟರ್ನ್ಯಾಷನಲಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಈಸ್ ಜಸ್ಟ್ ಸ್ಟಾಪ್ಡ್ ಸರ್. ಮೇ ಬಿ 12 o'clock ನಾವು ಕೂಡ ಈಗ 12 o'clock ತನಕ ರನ್ ಮಾಡ್ತೀವಿ ಸರ್. ಸೊ ಫರ್ದರ್ ಎಕ್ಸ್ಟೆಂಡ್ ಮಾಡಿ ಒಂದು ಬಾಗಿ ಕಡಿಮೆ ಮಾಡಿ ಅದು ಮಾಡಲಿಕ್ಕೆ ಲಾಜಿಸ್ಟಿಕಲಿ ಯಾವ ರೀತಿ ಮಾಡ್ಬೋದು, ದಟ್ ಇಟ್ ವರ್ಕ್ಔಟ್ ಆನ್ ದ್ಯಾಟ್ ಸರ್, ಆ್ಯಂಡ್ ದೆನ್ ವಿಲ್ ಸಿ ಸರ್. ಎಸ್ ಸರ್, ಡೆಫಿನೆಟ್ಲಿ. ಹೌದು 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 ಸರ್, ಹೌದು ಹೌದು ಸರ್. Madhepura is one of the largest employment generator in the whole city. More than 10 lakh people, in or around city, people come and work there. Yes, sir. Some facilities should be given. Will work out, sir. No, we can do it, sir. On certain. No. What I'm telling, sir, will work out, sir. Let us work out and then. ಕೆಲವು ರೂಟ್ಗೆ ನಾವು ಟ್ರಯಲ್ ರನ್ ಮಾಡಿ, if it is not feasible then you can stop. Yes, there's yes, nothing yes. wrong in it. You can do a trial run for a month and a half, so and passenger also will get used to it, so that late night trains are there, we can go another. They can also stop bringing their own vehicle and get into mass transport. Thank you. Good suggestion. So this is actually, we would like to share a note from Leo Saldana, who we are representing here from Environment Support Group, and he would like to share a note with everybody. Could you please distribute the note amongst all the people? We have a couple of copies of it. We'll also read it out briefly. Please distribute it, Vikas. So there are two things. One is this note regarding the entire process of the consultation we would like to talk about. And the second thing is we have been conducting some surveys and audits of the current metro station designs. And we have just one copy of one of the metro stations which we have surveyed, and what are the current things that we think are not going right with it, and which can definitely be used or should be used, we feel, as a something to assist develop the new stations. So I would request Vikas to share the same, both that as well as the copy of the Lal Bagh Metro survey which we have done with the dignitaries. Thank you for the opportunity. So I'll just begin reading the note very quickly. So the initiative of DULT of Government of Karnataka to hold focus group discussions online, and then this larger public gathering at Hotel Ashoka to discuss the implications of the Blue Line is a process with rare precedent. It is an effort to imagine the demands of last mile connectivity from metro stations that would be developed, especially to the heavy built Silk Board to KR Puram areas and KR Puram to largely peri-urban and rural landscapes en route Bangalore International Airport. In particular, it is an effort to improve walkability, as it is also about transit-oriented development. So one thing is, we are looking at how, when you're doing this TOD or the further metro stations, what happens to the compliance with the earlier WP 13241 of 2009, which talks about the need for both public consultation when there is a change in land use as per the KTCPA. So that is one important point we want to raise, because that's there. And the second one is about the DPR, the availability of the DPR to the public, so that there can be an intelligent engagement. So so these are the two important things. And what about? So on the land use, see this, as I mentioned, TOD zone plans will again be put for public feedback. It's not that this consultation is going to be the end all of all that process. So those are statutory plans, and they will be put forth for public consultation, right? This is a process to understand what is the vision of people, how do they want the station areas to develop, do they have any suggestions. This is a pre-TOD zone plan preparation, no? We are in that stage. At that time we are consulting, so let's not confuse between this consultation and the statutory consultation that we need to do. Yeah, hi everybody, I'm Lalita from Indian Express. I came to cover this program, but I just wanted to share an opinion based on what Madam had spoken about the need to have trains post midnight in metro.
I go very late home often from Vidhan Soda Metro to Baipunalli. I just want to tell you that I really don't think it's a good idea, because after 9:30, if you see, none of the women's bogies which exist now, you'll even have women traveling in it at all. In fact, I often wonder why they actually have these women bogies at night, because you hardly see people there, maybe 1, 2, and even they prefer to travel by the general bogies only. So, I mean, it's just an observation, so I doubt how feasible and how it's actually going to work out, having a separate women's bogie. ಎಲ್ಲರಿಗೂ ನಮಸ್ಕಾರ. ನಾನು ರಿಷಿ. ಐ ಆಮ್ ಅ ಸ್ಟೂಡೆಂಟ್ ಆಫ್ ಪಬ್ಲಿಕ್ ಪಾಲಿಸಿ at National Law School. I have over the last few days been reaching out and collecting suggestions from people on all different types of platforms, youngsters, different groups, and I've received over 100 suggestions and 39 unique ones. I will share them with the authorities. ನಾನು ಹೇಳಬೇಕಾಗಿರೋದು ಎರಡೇ ವಿಷಯ. ಒಂದು, the specifics are really impressive, how we have done this consultation and taken the suggestions, but one part is knowing what to do, and the second part is how to do it. Yen madbekanta ಈಗ ನಮಗೆ ಗೊತ್ತಾಗಿದೆ. This is a brilliant process, a lot of work, so I really want to appreciate everyone who's putting in this effort. ಹೇಗೆ ಮಾಡಬೇಕು ಅಂತ ಬಂದಾಗ I just want to share 2 small points. ಒಂದು, ಡೆಲ್ಲಿಲೆಲ್ಲ ಮೆಟ್ರೋ ಹೇಗಿದೆ, where it becomes convenient for people to use it more than anything else. ಬೆಂಗಳೂರಲ್ಲಿ ಇನ್ನೊಂದು ಸ್ವಲ್ಪ ಕಷ್ಟ. So we have to put lot more effort to incentivize people. So that would include professional passes, student passes, making sure what are the small things we can do to make people more likely to use it. It would be great if elected representatives, Nivella, if you start using public transport, even if it is once in a while, such that we can send a broader signal to everybody that we have to change this behavior, and that is when all the money, all the effort that we are putting in is valuable. The last point is, we know that it might be a bold point, but a lot of things are planned, but when it comes to execution, there is a lot of political interference, things that are not in control of, say, the executives and authorities. So I request that all of you, and in fact a broader consensus can be reached among the entire political circles, that projects of such high stakes we should allow the planners, people who are putting in the research, to do their job, whereas for things like contracts, metro stations, changes, political consideration should not come. This is an honest request from a lot of youngsters, citizens, and future stakeholders of the city. Thank you so much. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ DULT ಮತ್ತು BMRCLಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆಲ್ವೇಸ್ ವಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ನ ನಮ್ಮನ್ನು ನೀವು ಕರಿತೀರಾ. ಟುಡೇ ಯು ಆರ್ ಇನ್ವಾಲ್ವಿಂಗ್ RWAs ಆ್ಯಂಡ್ ಆಲ್ ಸಿಟಿಸನ್ಸ್. ದೇ ಆರ್ ದ ರಿಯಲ್ ಯೂಸರ್ಸ್. ಅವ್ರನ್ನ ಕರೆದಿದ್ದೀರಾ, ಅದಕ್ಕೆ ನಾನು ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಆ್ಯಂಡ್ NGOs ಆಲ್ಸೋ, ಯಾಕೆಂದರೆ ದೇರ್ ಸಜೆಷನ್ಸ್ ಆರ್ ವೆರಿ ವ್ಯಾಲಿಡ್. ಇವಾಗ ಇದು ನಮ್ಮ ಏರ್ಪೋರ್ಟ್ ಲೈನ್ ಜೊತೆಗೆ ನಾನು ಒಂದೆರಡು ಅಡಿಷ್ನಲ್ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಯಾಕೆಂತ ಹೇಳಿದ್ರೆ, ಈಗಾಗಲೇ ನಾವು ನಿಮಗೆ ಗಮನಕ್ಕೆ ತಂದ ಹಾಗೆ ಇಂಟಿಗ್ರೇಷನ್ ಆಫ್ BMTC ರೈಲ್ವೆ ಸ್ಟೇಷನ್ ಆ್ಯಂಡ್ ಮೆಟ್ರೋ ಇಂಟಿಗ್ರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ. ಈಗ ನೋಡಿ, ಯಾಕೆಂದರೆ ಮುಂದಕ್ಕೆ ಸಬರ್ಬನ್ ಟ್ರೈನ್ ಆಲ್ಸೋ ಇಸ್ ಗೋಯಿಂಗ್ ಟು ಕಮ್. So what I feel, what better facilities how you can improve the facilities and integration model Subhash Nagar, that is Majestic, and Bayappanahalli you can do it. Because Bayappanahalli kuda yake anta hedre metro ide pakkadalli, BMTC all the railway station also ಇದೆ, suburban also is going to there. ಇದ್ರ ಬಗ್ಗೆ ತಾವು ಒಂದು ಸ್ವಲ್ಪ ಇದು ಮಾಡಬೇಕು. ಇದ್ರ ಜೊತೆಗೆ ನಮ್ಮ ಹೊಸದೀಗ ಲಾಯಲಾ ಸ್ಟೇಷನ್ ಇದೆಲ್ಲ, ವೈಟ್ ಫೀಲ್ಡ್ ಆ್ಯಂಡ್ KR ಪುರಂ, ಅದನ್ನು ಇಂಟಿಗ್ರೇಷನ್ ಮಾಡಿಲ್ಲ. ಅದನ್ನು ಮಾಡಲಿಕ್ಕೆ ಯಾಕೆ ಅಂತಂದರೆ ಸ್ಟಿಲ್ ಅಂಡರ್ ಕಂಪ್ಲೀಷನ್ ಇದೆ. ಐ ರಿಕ್ವೆಸ್ಟ್ ಯು ಟು ಟೇಕ್ ಸಮ್ ಮೆಷರ್ಸ್ ಆ್ಯಂಡ್ ಡೂ ದಟ್. ಅದರ ಜೊತೆಗೆ ನಮ್ಮ ಹೆಬ್ಬಾಳಲ್ಲೂ ಕೂಡ KR ಪುರಂ ಆ್ಯಂಡ್ ಹೆಬ್ಬಾಳ್ ಜಂಕ್ಷನಲ್ಲಿ ಅಲ್ಲೂ ಕೂಡ ಇಂಟಿಗ್ರೇಷನ್ ಆಗಬೇಕಾಗಿದೆ, ರೈಲ್ವೆ ಸ್ಟೇಷನ್ಗೆ ಮತ್ತು ಇದಕ್ಕೆ, ಯಾಕೆಂದರೆ ವೆರಿ ಇಂಪಾರ್ಟೆಂಟು. ಆಮೇಲೆ ಇವಾಗ ನಾವು KR ಪುರಂ ಟು ಏರ್ಪೋರ್ಟ್ ನಾವೇನು ಮಾಡ್ತಾ ಇದ್ದೀವಲ್ಲ, ನಾವು ವೆರೆವರ್ ಅಬೌಟ್ 6 or whatever stations which are coming, major stations, ಅಲ್ಲಿ ನಾವು ಯಾರೋ ಒಂದು ರಿಯಲ್ ಎಸ್ಟೇಟ್ ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ವಿ ಶುಡ್ ನಾಟ್ ಗಿವ್ ಒನ್ ಸ್ಟೇಷನ್ ಇಫ್ he gives merely 100 crores or 50 crores. We should see how much land can be change of land use ಅಲ್ಲಿ ಮಾಡಿಕೊಟ್ರೆ at least how many people can stay, how many shopping commercial complexes can come ಅಂತ. ಯಾಕೆಂತ ಹೇಳಿದ್ರೆ ನಾವು ದ ಪ್ರಾಜೆಕ್ಟ್ ಈಸ್ ಅಬೌಟ್ 5 years. ಈ 5 ವರ್ಷದಲ್ಲಿ ಎಷ್ಟು ಅಲ್ಲಿ, ಯಾಕೆಂದರೆ ಇವಾಗ ನೀವೇನೋ ಒಂದು ಸ್ಟೇಷನ್ ಕಟ್ಕೊಡ್ತೀರಿ ಅಲ್ಲಿ,
ಅಲ್ಲಿ ನಾಳೆ ಬೆಳಿಗ್ಗೆ ಅದು ಗೌರ್ಮೆಂಟ್ ಇವಾಗ BDA ಮಾಸ್ಟರ್ ಪ್ಲ್ಯಾನ್ ಆಗಿಲ್ಲ, ಅಲ್ಲಿ ನಾಳೆ ಬೆಳಿಗ್ಗೆ ಅಗೇನ್ ಪಾರ್ಕ್ ಝೋನು ಮತ್ತು ಗ್ರೀನ್ ಝೋನ್ ಅಂತ ಬಂದರು ಏನು ಮಾಡ್ತೀರಾ ನೀವು? ಸೊ ವೆನ್ ಎವರ್ ಯು ಪ್ಲ್ಯಾನ್ ಯು ಮಸ್ಟ್ ಹ್ಯಾವ್ ವೆರ್ ಎವರ್ ಸ್ಟೇಷನ್ಸ್ ಯು ಆರ್ ಪ್ಲ್ಯಾನಿಂಗ್, you must have a meeting with the BDA which other concerns are there. ಅವ್ರ ಹತ್ರ ತೊಗೊಂಡು ನೀವು ಸ್ವಲ್ಪ ಲ್ಯಾಂಡ್ ಯೂಸ್ ಕೂಡ ನೀವು ಚೇಂಜ್ ಮಾಡಬೇಕು, ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್. ದ ಹೋಲ್ ಐಡಿಯಾ ಇವತ್ತು ನನ್ನ ಪ್ರಕಾರ ಕೇಳಬೇಕಂತ ಹೇಳಿದ್ರೆ ಬೆಂಗಳೂರು ಏನಕ್ಕೆ ಒಂದು ಬೆಳವಣಿಗೆಗೆ ಮಾಸ್ಟರ್ ಪ್ಲ್ಯಾನಲ್ಲಿ ಒಂದು ಕಡಿವಾಣ ಹಾಕಬೇಕು. ಇನ್ನು ಬೆಂಗಳೂರು ಬೆಳ್ಕೊಂಡೇ ಹೋಗ್ತಾ ಇದ್ರೆ ಹಾರಿಸಾಂಟಲಿ, ದೆರ್ ಇಸ್ ನೋ ಎಂಡ್. ಎನಿ ಮೇಜರ್ ಸಿಟಿ ಇನ್ ದ ವರ್ಲ್ಡ್ ಎವ್ರಿಥಿಂಗ್ ಗ್ರೋಸ್ ವರ್ಟಿಕಲ್. ಇವತ್ತು ತೊಗೊಳ್ಳಿ ನಮ್ಮ ನೇಬರಿಂಗ್ ಸ್ಟೇಟೇ ತೊಗೊಳ್ಳಿ ಹೈದರಾಬಾದ್, they give FIR up to 5-6. City is not growing horizontal, vertical it is going. Government also, any government which comes cannot give facility. ನೀವು ಬೆಳ್ಕೊಂಡು ಹೋಗ್ತಾನೆ ಇದ್ರೆ ಫೆಸಿಲಿಟಿ ಕೊಡೋಕ್ಕಾಗಲ್ಲ. there should be some boundary where you can give metro, where you can give suburban, ಎಲ್ಲದನ್ನು ಕೂಡ ಕೊಡಲಿಕ್ಕೆ BMTC ಎಲ್ಲದಕ್ಕೂ ಕೂಡ ಇದು ಮಾಡಬೇಕಾಗತ್ತೆ. ಈಗ ಇದು ಸಜೆಷನ್ ಇದೆ. ಇದರ ಜೊತೆಗೆ ಸರ್ಜಾಪುರ್ ಇಬ್ಲೂರ್ದು ಕೂಡ ಬಹಳ ಯಾಕೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್, ಯಾಕೆಂದರೆ ಬ್ಯಾಂಗ್ಳೂರು ಈ ಕಡೆ ಜಯನಗರ ಆಗಲಿ, ಗಾಂಧಿನಗರ ಆಗಲಿ, ಶಿವಾಜಿನಗರ, ಆಲ್ ದೀಸ್ ಆರ್ ಸ್ಯಾಚುರೇಟೆಡ್. ಬ್ಯಾಂಗ್ಳೂರು ಬೆಳೀತಾ ಇರೋದೇ ಇವಾಗ ಮಹದೇವಪುರ, KR ಪುರಂ ಆ್ಯಂಡ್ ಯಲಹಂಕ ಆ್ಯಂಡ್ ದಿಸ್ ಸೈಡ್ ಆನೇಕಲ್ಗಿ ಕಡೆ ಬೆಳೀತಾ ಇದೆ. ಈ ಕಡೆ ಕಾನ್ಸಂಟ್ರೇಷನ್ ಆಲ್ ಫೆಸಿಲಿಟೀಸ್ ಶುಡ್ ಬಿ ಗಿವನ್ ಅಂತ ನನ್ನ ಸಜೆಷನ್ ಕೂಡ ನಾನು ಹೇಳ್ತಾ, ನಾನು ಇದ್ರ ಜೊತೆಗೆ ಇವಾಗ ಸ್ಟೇಷನ್ಸು ನಾವೇನು ಮಾಡ್ತಾಯಿದ್ದೀವೋ ಬಹಳ ಅನ್ಸೈಂಟಿಫಿಕ್ಕಾಗಿ ಮಾಡ್ತಾಯಿದ್ದೀವಿ. ಸ್ಟೇಷನ್ ಶುಡ್ ಬಿ ಮೋರ್ ಫೆಸಿಲಿಟಿ ಇರಬೇಕು. ಅದಾದಮೇಲೆ ಇವಾಗ ಏನಾಗುತ್ತೆ ಅಂದರೆ ಎಲ್ಲಿ ಸ್ಟೇಷನ್ ಬರ್ತದೋ ಅಲ್ಲಿ ಸಂಪೂರ್ಣವಾಗಿ ರೋಡೇ ನ್ಯಾರೋ ಆಗಿಬಿಡುತ್ತೆ. ಅದಾದಮೇಲೆ ಎಲ್ಲಿ ನಾವು ಪಿಲ್ಲರ್ಸು ನಾವು ಮೆಟ್ರೋ ಪಿಲ್ಲರ್ಸ್ ವಿಚ್ ಆರ್ ಕಮಿಂಗ್, ಅದನ್ನು ಹೊಸ ಒಂದು ನೀವು ಯಾವುದನ್ನ ಡಿಸೈನು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಪಿಲ್ಲರ್ ಸೈಜಸ್ ಶುಡ್ ಬಿ ರೆಡ್ಯೂಸ್ಡ್ ಸೊ ದಟ್ ದ ರೋಡ್ ವಿಡ್ತ್ ಆಲ್ಸೋ ವಿಲ್ ಬಿ ದೇರ್. ಸಿ ನೌ ವಾಟ್ ವಿ ಆರ್ ಡೂಯಿಂಗ್, ಟಾಪ್ ದ ಮೆಟ್ರೋ ಇಸ್ ಗೋಯಿಂಗ್, ಕೆಳಗಡೆ ನಮಗೆ ರೋಡ್ ವಿಡ್ತ್ ಕಡಿಮೆ ಆಗಿದೆ. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಟೇಕನ್ ಕೇರ್. ನಾನು ಯಾಕೆಂದರೆ ಇನ್ನೂ ಬಹಳ ಇದೆ ಹೇಳೋದು, ಆದರೆ ಅದರ್ಸ್ ಆಲ್ಸೋ ಹ್ಯಾವ್ ಟು ಸ್ಪೀಕ್. ದಟ್ಸ್ ವೈ ಐ ವಿಲ್ ಗಿವ್. ಥ್ಯಾಂಕ್ ಯು ವೆರಿ ಮಚ್. ಹರೀಶ್ ಅವ್ರು ಮಾತಾಡ್ತಾರೆ. ನಮಸ್ಕಾರ. ಫಸ್ಟು ಮೆಟ್ರೋ ನಮ್ಮಲ್ಲೇ ಸ್ಟಾರ್ಟ್ ಆಗಿದ್ದು ಕರೆಕ್ಟು. ಎನಿವೆ ಇಟ್ಸ್ ಎ ನೈಸ್ ವೇ ಆಫ್ ಪುಟಿಂಗ್ ಥಿಂಗ್ಸ್ ಅಕ್ರಾಸ್ ಟು ಆಲ್ ಆಫ್ ಅಸ್, ಆಲ್ citizen groups and NGOs and representatives. I thank DULT and BMRCL for inviting us and everyone here. So now I don't want to talk or give any much point because already a member of parliament has said last mile connectivity is not happening, sir. Now that you both will tell it is not our responsibility. But no, you will say that. But the important one is that the last mile connectivity is very important. Until unless you don't do that, metro cannot be successful. Now madam said 6 minutes walking, 6 minutes cycling, 6 minutes bus. After 6 minutes what will happen? No, this I'm asking, after that 2 kilometer how do we go? How do we reach to this 2 kilometer? And from that 2 kilometer how do we go beyond 4 kilometers? Sir, now last mile connectivity if you give, there is nothing like metro. Now you showed us New York and other cities 80%, 70% public transport being used, and we are only using 35%. Is just because we don't have this last mile connectivity. I was also few months I was in BMTC chairman, so I have a little bit of knowledge about how it works. I could not do much because that was time when election was announced and things like that. But I would I would like you to get this last mile connectivity, particularly in the CBD area. See, now everyone, even MP told the growth is over there, but it is regrowing again. It is not that growth is over. Again it will grow. But you have... Hello. ವಿರೋಧ ಪಕ್ಷದ ಕೈವಾಡ ಇರುತ್ತೆ. ನನ್ನ ವಿರೋಧ ಪಕ್ಷದ ಕೈವಾಡ. ಸೊ ನಾವು ಈ ಕನೆಕ್ಟಿವಿಟಿನ ಸರ್, ಈಗ ಚಿಕ್ಕಪೇಟು ನಮ್ಮ KG ರೋಡಲ್ಲಿ ಮೆಟ್ರೋ ಹೋಗ್ತಾ ಇದೆ. ನೀವು 1 ಕಿಲೋಮೀಟ್ರಿಗೆ 1 ಸ್ಟೇಷನ್ ಅಂತ ಮಾಡ್ತಾ ಇದ್ದೀರಿ. ಈಗ ಸ್ಟೇಷನ್ ಜಾಸ್ತಿ ಬರಲ್ಲ. ಎವ್ರಿ 1000 ಮೀಟರ್ ಯು ಹ್ಯಾವ್ 1 ಸ್ಟೇಷನ್. ಸೊ ನಾವು ದಟ್ 1 ಸ್ಟೇಷನ್ ಟು ಕನೆಕ್ಟಿವಿಟಿ. ಎಲ್ಲಿ ಈಗ ನೀವು ಸಿಟಿ ಮಾರ್ಕೆಟಲ್ಲಿ ಅಲ್ಲೊಂದು ಸ್ಟೇಷನ್ ಇದೆ, ಈ ಕಡೆ KG ರೋಡಲ್ಲಿದೆ.
ಸೊ ಇನ್ ಬಿಟ್ವೀನ್ ನೀವು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಟ್ಬಿಟ್ರೆ ಪೊಲ್ಯೂಷನ್ ಕಂಟ್ರೋಲ್ ಆಗ್ತದೆ ಸರ್, ಟೂ ವೀಲರ್ಸ್ ಕಮ್ಮಿ ಆಗ್ತದೆ, ಟ್ರಾನ್ಸ್ಪೋರ್ಟ್ ಎಲ್ಲನೂ ಕಮ್ಮಿ ಆಗ್ತದೆ. ಆಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ನ ಯೂಸ್ ಮಾಡಿ. ಇವನ್ ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಸ್ಟಿಲ್ ವಿ ಹ್ಯಾವ್ ನಾಟ್ ಗಾಟ್ ಎಲೆಕ್ಟ್ರಿಕಲ್ ಬಸ್ಸಸ್ ವಿಚ್ ಬಂದು ಸರ್ ಎಷ್ಟು ಸರ್ ಇಷ್ಟೊತ್ತಿಗೆ ಬಸ್ಸೆಲ್ಲ ಎಲೆಕ್ಟ್ರಿಸಿಟಿ ಇದು ಆಗಬೇಕಿತ್ತು. ಕರೆಂಟ್ ಪವರ್ ರನ್ ಶುಡ್ ಹ್ಯಾವ್ ಬೀನ್ ಹ್ಯಾಪನ್ ನೌ. ಇಟ್ ಹ್ಯಾಸ್ ನಾಟ್ ಎಟ್ ಹ್ಯಾಪನ್. So no, what I am telling, see, whatever it is, what is not done, let us forget. At least future. So last mile connectivity now ಮಾಡಿಬಿಟ್ರೆ electrical, ಅದನ್ನೇ ನೀವು ಎಲ್ಲ ಇಲಾಖೆಯನ್ನು ಕೂರಿಸಿ ಸ್ವಲ್ಪ ಚರ್ಚೆಗೆ ಕರೀರಿ ಸರ್. And anyway, thank you. I think Bangaloreans are much concerned about the growth of metro and Bangalore city. Pollution ಕಮ್ಮಿ ಆಗಬೇಕು ಸರ್, ಟ್ರಾಫಿಕ್ ಕಡಿಮೆ ಆಗಬೇಕು. ಇದೆರಡು ಕಡಿಮೆ ಆಗಬೇಕಾದ್ರೆ ಮೆಟ್ರೋ ಇನ್ನೂ ಹೆಚ್ಚಿಗೆ ಡೆವಲಪ್ ಆಗಬೇಕು. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ನೀವು ಕೊಡಬೇಕು. ಥ್ಯಾಂಕ್ ಯು ಸರ್. PC ಮೋಹನ್ ಅವರೇ ಮತ್ತು ಎಲ್ಲ ನನ್ನ ಸದಸ್ಯರುಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನಾನು BDA ಅಧ್ಯಕ್ಷನಾಗಿ ಕೆಲವೊಂದಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ. ಈಗ ನಮ್ಮದು RMP 2015 ಏನು ಮುಗೀತು ಅದು ರಿವ್ಯೂ ಆಗಿತ್ತು, ಮತ್ತು ಅದು ಬೇರೆ ಬೇರೆ ಕಾರಣಗಳಿಂದ ಮತ್ತು ನಿನ್ನೆ ಪ್ರೀಬಿಡ್ ಕರೆದಿದ್ದೀವಿ 2041 RMP ಅದು. ಸೊ ಅದು ಆ್ಯಕ್ಚುಲಿ ನಾವು DOT ಓರಿಯೆಂಟೆಡ್ಡೇ ಮಾಡ್ತಾಯಿದ್ದೀವಿ. ಮಂಜುಳಾ ಮೇಡಮ್ ಅವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ನಾವು ಪಬ್ಲಿಕ್ಸ್ನೆಲ್ಲ ಕೂಡ ಈ ಥರ NGOಸ್ನೆಲ್ಲ ಕರೆದು ಕೆಲವು ಸಜೆಷನ್ಗಳು ನಾವು ತೊಗೊತೀವಿ. ಯಾಕಂದರೆ ಅದೊಂದು ಸರಿ ಬಿಡ್ ಆದಮೇಲೆ 9 months ಒಳಗಡೆ ನಾವು ಹೊಸ RMP ಮಾಡಬೇಕು ಅಂಥೇಳಿ ಮಾಡ್ತಾ ಇರೋದು. ಎಂಟೈರ್ ನಮ್ಮದು ಏನು 1200 ಸ್ಕ್ವೇರ್ ಕಿಲೋಮೀಟ್ರ್ ಇದೆ BDA ವ್ಯಾಪ್ತಿ, ಅದ್ರ ಪ್ಲ್ಯಾನಿಂಗ್ ಮಾಡುವಂಥದ್ದು BDAನೇ. ಬಟ್ ಇಲ್ಲಿ ಸಮಸ್ಯೆ ಏನಾಗಿರೋದು ಅಂತಂದರೆ ಬೇರೆ ಬೇರೆ ಅಥಾರಿಟೀಸ್ ಇದೆ, ಬೈಯಪ್ಪ, ದೊಡ್ಡಬಳ್ಳಾಪುರ ಅಥಾರಿಟಿ, ಆನೇಕಲ್ಲು, ಹೊಸಕೋಟೆ ಈ ಥರ. ಸೊ ಅವ್ರ ಪ್ಲ್ಯಾನಿಂಗ್ ಬೇರೆ ಮಾಡ್ತಾರೆ. ಈಗ ನೀವು ಮೆಟ್ರೋ ನಾವು ಇಲ್ಲಿವರೆಗೂ ಪ್ಲ್ಯಾನ್ ಮಾಡಿದ್ರೆ ಮುಂದಕ್ಕೆ ಅವರೊಂದು ಪ್ಲ್ಯಾನಿಂಗ್ ಮಾಡ್ತಾರೆ. ಇಂಟಿಗ್ರೇಟೆಡ್ ಇಲ್ಲ ಸರ್ ಅದು. ಸೊ ಅದು ಅವ್ರು ರೈಟ್ಲಿ ಅವ್ರು ಕರೆಕ್ಟಾಗಿ ಹೇಳಿದರು. ಬಟ್ ಈಗ ಒಂದು ಡಿಸ್ಕಷನ್ ನಡೀತಾ ಇದೆ. ಆಲ್ ಅಥಾರಿಟೀಸ್ ಅಂಡರ್ ದಿ BDA ಬರಬೇಕು. BDA ಅಂತಂದರೆ ಅದು ಪ್ಲ್ಯಾನಿಂಗ್ ಅಥಾರಿಟಿ ಆಗಿರಬೇಕು, ಬರೀ ಲೇಔಟ್ ಮಾಡೋದಲ್ಲ ಅಂತಕ್ಕಂಥದ್ದು ಅದೊಂದು ಚಿಂತನೆ ನಡೀತಾ ಇದೆ. ಮತ್ತು ಎರಡನೇದು, ಮೊನ್ನೆ ನಾವು BDA ಮೀಟಿಂಗಲ್ಲಿ ಕೂಡ FAR ಬಗ್ಗೆ ಮಾತಾಡಿದ್ರಿ. ಮೆಟ್ರೋ ORR ಅಂದರೆ ಔಟರ್ ರಿಂಗ್ ರೋಡ್, ಈಗೇನು PRR ರೋಡು ನಾವು ಟೆಂಡರ್ ಕರೆದಿದ್ದೀವಿ. ಈಗ ನಾವು ಅದು 18 yearsಯಿಂದ ಕೂಡ ಪೆಂಡಿಂಗ್ ಇತ್ತು. ಈಗ ನಾನು ಬಂದಾದಮೇಲೆ ನಮ್ಮ ಸರ್ಕಾರ ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಅದನ್ನು ಗ್ಲೋಬಲ್ ಟೆಂಡರ್ ಕರೆದಿದ್ದೀವಿ. May 18th ಅದು ಟೆಕ್ನಿಕಲ್ ಬಿಡ್ ಓಪನ್ ಆಗ್ತದೆ ಸರ್. ಅದು ಪ್ರೀ ಬಿಡ್ಡು ಈ ತಿಂಗಳು 28ನೇ ತಾರೀಕು ಪ್ರೀ ಬಿಡ್ಡು ಕರೆದಿದ್ದೀವಿ. ಸೊ ಅದರಲ್ಲಿ ನಾವು ಈಗಾಗಲೇ ಮಧ್ಯದಲ್ಲಿ ಮೆಟ್ರೋಗೆ ನಾವು ಪ್ರಾವಿಷನ್ ಮಾಡಿದ್ದೀವಿ ಸರ್. ಜೊತೆಯಲ್ಲಿ ನಮ್ಮ ಮೇಡಮ್ ಅವ್ರು ಭಾಳ ಅದ್ರ ಬಗ್ಗೆ ಇಂಟ್ರೆಸ್ಟು, ಸೈಕಲ್ ಟ್ರ್ಯಾಕ್ ಮಾಡಬೇಕು ಅಂತೇಳಿ. ಸೊ 75 kilometer ಕೂಡ ನಾವು ಸೈಕಲ್ ಟ್ರ್ಯಾಕ್ ಅದರಲ್ಲೇ ಪ್ರಾವಿಷನ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಮೆಟ್ರೋನಲ್ಲಿ ಕೇಳ್ಕೊಳೋದು ಸರ್, ಈಗ ಮೆಟ್ರೋ ನಾವೇನು ಟ್ರ್ಯಾಕ್ ಮಾಡ್ತೀವಿ ಪಿಲ್ಲರು, ನಮಗೊಂದು 4 ಕಡೆ ಪೂರ್ತಿ ಸೈಕಲ್ ಟ್ರ್ಯಾಕ್ ಮಾಡಿ ಸರ್. ಇನ್ನೆಲ್ಲೂ ನಮ್ಮಲ್ಲಿ ಸೈಕಲ್ ಟ್ರ್ಯಾಕ್ ಸಿಗೋದಿಲ್ಲ ಸರ್. ಈಗಲೇ ನೀವು ಒಂದು ಸ್ವಲ್ಪ 4 ಕಡೆ ಮಾಡಿ, ಬಟ್ ಬ್ಯಾರಿಕೇಡ್ ಇರಬೇಕು, ಅದು ಫ್ರೀ ಇರ್ಬೋದು, ಇಲ್ಲಾಂದ್ರೆ ಲಾರಿ ಹೋಗ್ತಾನೆ ಮೇಲೆ. ಸೊ ಅದಕ್ಕೆ ಅದೊಂದು ಸ್ಮಾಲ್ ಒಂದು ಟ್ರ್ಯಾಕ್ ಮಾಡಿದ್ರೆ ಅವರು ಸೈಕಲಲ್ಲೇ ಬಂದು ಅಲ್ಲಿ ನಿಲ್ಲಿಸಿ ಸ್ಟೇಷನಿಂದ ಸ್ಟೇಷನ್ಗೆ ಹೋಗ್ತಾರೆ ಸರ್. ಅದೊಂದು ತಾವು ನೋಡ್ಬೋದು. ಅದೊಂದೇನು ಭಾಳ ಅದೇ ಇರೋ ಲ್ಯಾಂಡಲ್ಲೇ ನಾವೊಂದು ಪ್ರಾವಿಷನ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇನ್ನು ಉಳಿಕೆದು BDಯಲ್ಲಿ ನಾವೀಗ ಪ್ರೀಮಿಯಮ್ FAR ಮೊನ್ನೆ ಗೌರ್ಮೆಂಟ್ಗೆ ರೆಕಮೆಂಡೇಷನ್ ಮಾಡಿದ್ದೀವಿ ಸರ್. PRR, ORR, ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ವೆ ಏನಿದೆ, ಸೆಂಟ್ರ್ ಆಫ್ ದಿ ಏನಿರ್ತದೆ ಅಲ್ಲಿಂದ 500 meters ಕೂಡ 4 FAR ಕೊಡ್ತಾಯಿದ್ದೀವಿ. ಅಪ್ ಟು 1 kilometer, 0.5 to 1 kilometer 5 FAR ಕೊಡಬೇಕು ಅಂತೇಳಿ ಈಗಾಗಲೇ ಪ್ರೀಮಿಯಮ್ FAR ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಈಗಾಗಲೇ ರೆಕಮೆಂಡೇಷನ್ ಮಾಡಿದ್ದೀವಿ. ಯಾಕಂದರೆ ಈಗಾಗಲೇ ನಮ್ಮ MP ಅವ್ರು ಹೇಳಿದ ರೀತಿಯಲ್ಲಿ ವರ್ಟಿಕಲಿ ಹೋಗ್ಬೇಕು ನಾವು ಅಂತೇಳಿ. ನಮ್ಮಲ್ಲಿ 2.5 FAR ಇಸ್ ದ ಮ್ಯಾಕ್ಸಿಮಮ್. ಸೊ ಆಗ್ತಾಯಿಲ್ಲ ಅದರಲ್ಲಿ. ಸೊ ಅದಕ್ಕೆ ಈಗ ನಮಗೆ ಅದು ಸಿಟಿ ಒಳಗಡೆಗೆ ಏನು ಭಾಳ ಅನುಕೂಲ ಆಗೋಲ್ಲ. ಬಟ್ ಔಟ್ಸ್ಕರ್ಟಲ್ಲಿ FAR ನಾವು ಕೊಟ್ಟರೆ ಸೊ ಅವರು ವರ್ಟಿಕಲ್ ಎಷ್ಟು ಬೇಕಾದರೂ ಹೋಗ್ಬೇಕಾಗ್ತದೆ. ಸೊ ಇದರಿಂದ ನಮಗೆ ಸಿಟಿ ಬೆಳವಣಿಗೆ ಕೂಡ ಅನುಕೂಲ ಆಗ್ತದೆ. ಎರಡನೇದು, ನಾವು ಏನೇ ಪ್ಲ್ಯಾನಿಂಗ್ ಮಾಡಿದರೂ ಕೂಡ, RMP ಮಾಡಿದರೂ ಕೂಡ ರೆವಿನ್ಯೂ ಲೇಔಟ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ ಸರ್. ನಾವು ಏನೀಗ ಹೊಸ RMP ಮಾಡಿದ್ರು ಕೂಡ ಆಲ್ರೆಡಿ ಡೆವಲಪ್ ಆಗೋಗಿದೆ. ಏನು ಮಾಡೋಕ್ಕಾಗ್ತಾಯಿಲ್ಲ ಸರ್. ಅದು ರಿಜಿಸ್ಟ್ರೇಷನ್ ನಡೀತಾನೆ ಐತೆ. ನಾನು ಹೈಯೆಸ್ಟು ಆಪೋಸ್ ಮಾಡೋದು ನಾನೇ ಅಸೆಂಬ್ಲಿಯಲ್ಲಿ ನಿಲ್ಲಿಸಿದೆ. ರಿಜಿಸ್ಟ್ರೇಷನ್ ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಆಗ್ತದೆ. ಪ್ಲ್ಯಾನಿಂಗ್ ಇಲ್ಲ, ಒಂದು CA ಇಲ್ಲ, ಪಾರ್ಕ್ ಇಲ್ಲ, ನಿಮ್ಗೆ ಯಾವುದು ಕೂಡ ಬಸ್ ಶೆಲ್ಟ್ರಿಗೂ ಜಾಗ ಬಿಡೋದಿಲ್ಲ ರೆವಿನ್ಯೂ ಲೇಔಟ್ಗಳಲ್ಲಿ. ಈ ಥರ 1000 ಎಕರೆ ಇಡೀ ಥ್ರೂಔಟ್ ಬೆಂಗಳೂರಲ್ಲಿ ಈಗಲೂ ನಾಯಿ ಕೊಡೆ ಥರ ನಡೀತಾ ಇದೆ ಸರ್. ಇದರಿಂದ ನಾವೇನು ಬೆಂಗಳೂರೇನು ಡೆವಲಪ್ಮೆಂಟ್ ಆಗಲ್ಲ ಸರ್. ಯಾಕಂದರೆ ನಾನು ಎಕ್ಸಾಸ್ಟ್ ಆಗೋಗಿದ್ದೀನಿ, ಡಿಪ್ರೆಸ್ ಆಗೋಗಿದ್ದೀನಿ ನಾನಂತೂ ಕೂಡ. ಯಾಕಂದರೆ ನಾವೆಲ್ಲ ಒಂದು ಕಡೆ ಒತ್ತಡ, ನಮ್ಮವರೇ ಬರ್ತಾರೆ ಲೇಔಟ್ ಮಾಡಬೇಕು, ನೀವು ಕಡಿಮೆ ರೇಟಲ್ಲಿ ಕೊಡ್ತೀರಿ, BDಯಲ್ಲಿ ಲೇಔಟ್ ಮಾಡಿದ್ದೀರಿ. ನಮ್ಮಲ್ಲೂ ಪ್ರಾಬ್ಲಮ್ ಇದೆ ಸರ್. BDA ಅಪ್ರೂವ್ಡ್ ಲೇಔಟ್ ಮಾಡಲ್ಲ, KHB ಲೇಔಟ್ ಮಾಡಲ್ಲ,
ಮತ್ತು ಪ್ಲ್ಯಾನಿಂಗ್ ಅಥಾರಿಟಿಯಲ್ಲೂ ಕೂಡ CLU ಮಾಡಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿ ಕೊಡೋದಕ್ಕೂ ಕೂಡ ಡಿಲೇ ಮಾಡ್ತಾಯಿದ್ದೀವಿ. ಬಡವರು ಅಲ್ಲಿ ಸೈಟ್ ತೊಗೊತವ್ರೆ, ಮತ್ತು ಏನೂ ಇನ್ಫ್ರಾಸ್ಟ್ರಕ್ಚರ್ ಆಗ್ತಾಯಿಲ್ಲ ಸರ್. ಇದು ಈಗಾಗಲೇ ನಮ್ಮಲ್ಲಿ ಚರ್ಚೆ ಆಗ್ತಾಯಿದೆ, ಬಟ್ ಈ RMP ಆದಮೇಲೆ ಏನಾದರೂ ಬದಲಾವಣೆ ಆಗ್ಬೋದು. ಸೊ ನಾವು ಇಂಟಿಗ್ರೇಟೆಡ್ ಅಂದರೆ ಟ್ರಾನ್ಸ್ಪೋರ್ಟ್ ಓರಿಯೆಂಟೆಡ್ಡೇ ಈ ಸರಿ ನಾವು ಮೇಜರ್ ಫೋಕಸ್ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ನಾವು ಸಜೆಷನ್ನು ಕೂಡ ಪಬ್ಲಿಕ್ ಸಜೆಷನ್ನು ಮತ್ತು ಬೇರೆ ಬೇರೆ ನಾವು ಒಂದು 10 ಜನದ ಒಂದು ಕಮಿಟಿ ಮಾಡ್ತಾಯಿದ್ದೀವಿ ಸರ್. ಅಂದರೆ ಬೆಂಗಳೂರು ಇರ್ತಕ್ಕಂಥ ಉದಾಹರಣೆಗೆ ಮೋಹನ್ ದಾಸ್ ಪೈ ಅಂತವ್ರು ಇರ್ಬೋದು, ಇವರು ಮತ್ತು ನಮ್ಮ ಪ್ರಶಾಂತ್, ಈ ಥರದವ್ರನ್ನ ಮಾಡ್ತಾಯಿದ್ವಿ. ಅವ್ರನ್ನೂ ಕೂಡ RMP ಇದರಲ್ಲಿ ಹಾಕ್ಕೊತಾ ಇದ್ದೀವಿ ಸರ್. ಸೊ ಈ ಥರದೊಂದು ಈಗ ಸ್ವಲ್ಪ BDA ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ತಾಯಿದ್ದೀವಿ. ಈವನ್ ಬೆಂಗಳೂರು ಡೆವಲಪ್ಮೆಂಟ್ಗೂ ಕೂಡ ಗ್ರ್ಯಾಂಟ್ಸಿಗೆ ಒಂದು ಸ್ವಲ್ಪ ಕೊಡ್ತಾಯಿದ್ದೀವಿ ಸರ್. ಇವನ್ ಹೆಬ್ಬಾಳ ಜಂಕ್ಷನ್ನು ಅದಕ್ಕೆ 85 ಕೋಟಿ ನಾವೇ ಡೆವಲಪ್ ಮಾಡ್ತೀವಿ BDAಯಿಂದ. ಸೊ ಈಗ ಒಂದು ಸ್ವಲ್ಪ ನಮ್ಮಲ್ಲೂ ಕೂಡ ಜನ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ಮೆಟ್ರೋ ಜೊತೆಯಲ್ಲಿ ಸೇರಿಕೊಂಡು ನಾವು ಮಾಡ್ತೀವಿ. ರಾಜಾನ್ಕುಂಟೆಗೆ ಏನೋ ಒಂದು ಸರಿ ಬಡ್ಜೆಟಲ್ಲಿ ಅನೌನ್ಸ್ ಆಗಿದ್ದು ಸರ್, ಮೆಟ್ರೋ ಬರ್ತದೆ ಅಂತೇಳಿ. ತಾವು ಬಂದಮೇಲೆ ಏನಾದರೂ ನನ್ನ ಮೇಲೆ ಕೋಪಕ್ಕೆ ಕೈ ಬಿಟ್ಟರೆ ಏನೋ ಗೊತ್ತಿಲ್ಲ, ಕೈ ಬಿಟ್ಬಿಟ್ರೆ ಸರ್. ಸಬರ್ಬನ್ ಇದೆ ಮೇಡಮ್ ಅವರೇ. ಹಾಂ, ಸಬರ್ಬನ್ ಇದೆ, ಹೌದಾ, ಇದೆ, ಗೊತ್ತು ಮೇಡಮ್ ಅವರೇ. ಅದಕ್ಕೆ ಮೆಟ್ರೋ ಕ್ಯಾನ್ಸಲ್ ಆಗಿರಬೇಕು. ಏನು ಅಲ್ಲೇನು ಫೀಸ್ ಅಲ್ಲ, ನಿಮ್ಮ ಗೌರ್ಮೆಂಟಲ್ಲೇ ಆಗ ನಿಂತೋಗಿದ್ದು, ಅದಕ್ಕೆ ಮುಂದುವರ್ಸಕ್ಕೆ ಕೇಳ್ತಾ ಇದ್ದೀನಿ ನಾನು. ನಮ್ಮ ಸೌಮ್ಯ ನನ್ನ ಮೇಲೆ ಕೋಪಕ್ಕೆ ಹಂಗೆ ಮಾಡಿರಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ BMRCL ಮತ್ತು DULT ಮತ್ತು ಎಲ್ಲ ನಮ್ಮ ಮಾನ್ಯ MP ಸರ್ ಅವರು, ಎಲ್ಲ ಶಾಸಕರು, ಮತ್ತು ಮುಖ್ಯವಾಗಿ ನಮ್ಮ ಅಂಜುಮ್ ಪರ್ವೇಜ್ ಸರ್ ಅವರು, ಮಂಜುಳಾ ಮೇಡಮ್ ಅವರು, ಮತ್ತು ಮುಖ್ಯವಾಗಿ ಎಲ್ಲ ತಾವು ಎಲ್ಲರೂ ಸಹ ಇವತ್ತು ಬಂದಿದ್ದೀರಿ. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ರಿಪೀಟ್ ವಾಟ್ others have said. Metro actually, ಮೆಟ್ರೋ ಇತಿಹಾಸನ ಬಗ್ಗೆ ನಮ್ಮ ಬೆಂಗಳೂರಲ್ಲಿ ಮಾತಾಡಬೇಕು ಅಂದರೆ, many of us, including I was also one of the people who protested against the metro in my own city. And unfortunately, ಈಗ ನಾವು ಎಲ್ಲೋ ಒಂದು ಕಡೆ ಮೆಟ್ರೋಗೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ನಾವು ಲೆಕ್ಕ ಹಾಕಬೇಕು. And also we have to also see how many people are actually using the metro compared to other modes of transportation. Buses irbodu ella. Idu of course it may not be related to exactly today's consultation, but that is something we really need to chew on. And why I'm saying all of this is, ivattu bala jana bandidiri, a lot of people have come here to give your opinion. But none request enu andre, please have these consultations. I mean, I don't think everybody knew about this today's consultation, and I think many people missed out today. So please have another consultation where we will also be sharing this with other people as well. And one of the main issues of nanu masters nanu New York al marde, was there for a few years. I just want to compare the New York Metro, they call it subway over there, to a Bangalore Metro, or could be even Delhi Metro. And Delhi allu saha ಒಂದು ವರ್ಷ ನಾನು ಕೆಲಸ ಮಾಡಿದೆ. I think the biggest issue is the last mile connectivity. ಆಗಲೇ I think ಸರು ಅದ್ರ ಬಗ್ಗೆ ಮಾತಾಡಿದ್ರು. ನಾವು one is the last mile connectivity is, even in Delhi I used to stay in ದ್ವಾರಕಾ ಇಂದ ಅಲ್ಲಿ ಆಟೋ ಹಿಡ್ಕೊ ಬರಬೇಕಾಗಿತ್ತು, ಇಲ್ಲಾಂದರೆ ಅಲ್ಲಿ ರಿಕ್ಷಾ, ಆಗ ಊಬರ್ ಓಲಾ ಎಲ್ಲ ಇರ್ತಿರ್ಲಿಲ್ಲ. And I think one of the main concerns is, many people also mentioned, is safety. That is something that we really need to take into account, and especially because a lot of women are working, and I think we already discussed about running this 24 hours as well. And I think having CCTV and safety, it's not just while traveling but outside as well. I think many people actually said that, mentioned many points very well. Then I think the biggest issue is metro. Yes, it looks very beautiful, but I think civic issues in our own city is something that we really need to take into account as well. Parkingu ಅಷ್ಟೇ, ತುಂಬ ನನ್ನ ಕ್ಷೇತ್ರದಲ್ಲೇ ಮೆಟ್ರೋ ಇದೆ, ಆದರೆ ಅಲ್ಲಿ ಕನೆಕ್ಟಿವಿಟಿ ಇಲ್ಲ. ಮಿನಿ ಬಸ್ಸಸ್ ಏನಾದ್ರು ಮಾಡ್ಬೋದು. ಬಸ್ ನೋಡಿ, ಅಲ್ಲಿ ನಾನು US ಅಲ್ಲಿದ್ದಾಗ, I'll give you one small example. ನಾನು ನ್ಯೂ ಜರ್ಸಿಯಿಂದ ನಾನು ಕ್ವೀನ್ಸ್ವರೆಗೂ ನನ್ನೊಂದು ಪಾರ್ಟ್ ಟೈಮ್ ಜಾಬ್ ಇತ್ತು. ಅಲ್ಲಿಂದ ಐ ಹ್ಯಾಡ್ ಟು ಟೇಕ್ 2 trains and 1 bus.
and I had to travel 3 hours. So but I could use the same metro card when I could swipe into the bus, and within 2 hours you can use the same metro card to swipe into the subway. And everything is beautifully connected. In the sense, it's walkable. And everything, once you step out of either the bus station or the metro station, you cannot use the same, like many people also mentioned about other cities. I think Oyster Kanu, I think ma'am probably said that. I think that is just something that's just so important. I think affordability is a main factor for using any kind of, I think, public transportation. Igantu, diesel, petrol, bele eshtaagtide anta eldrigu gottide. I think, of course, environment, I don't want to talk more about that, because everybody looks into, now, bega, what's the fastest means of communication and the cheapest means of commuting. And, of course, I think metro, see, we have these beautiful plans. Ivattu ashte pratyondunu nanu nodkondu hode. There's a lot of effort that has gone into it. I really want to congratulate the entire team who's actually made this amazing presentation possible today. But I think the biggest concern and of course suggestion is ನಾವು ಇದನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಇಷ್ಟು ಕನ್ಸಲ್ಟೇಷನ್ ಎಲ್ಲ ಮಾಡಿ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಆಮೇಲೆ ಅಫ್ಕೋರ್ಸ್ ಸೈಕಲ್ ಟ್ರ್ಯಾಕ್ಸ್ ಬಗ್ಗೆ ಸಹ ಎಲ್ಲರೂ ಮಾತಾಡಿದ್ದಾರೆ. ನಾವು ಇಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಎಲ್ಲೋ ನನಗೆ ಅನಿಸುತ್ತೆ. ನಾನು ಬೇರೆ ದೇಶದಲ್ಲಿರುವಾಗ ಸೈಕಲ್ ಸಹ ಇನ್ಫ್ಯಾಕ್ಟ್ ಕರ್ಕೊಂಡು ಬರ್ಬೋದು. ಇನ್ಫ್ಯಾಕ್ಟ್ ತುಂಬ ಜನ a lot of them would even carry their pets. I'm not just saying to go beyond, but I'm saying is everybody looks into ease of commuting. ಅಲ್ಲಿ ನ್ಯೂಯಾರ್ಕಲ್ಲಿ ಇನ್ಫ್ಯಾಕ್ಟ್ ಅಲ್ಲಿ ಮೇಯರ್ ಸಹ ಮೆಟ್ರೋ ಅಲ್ಲೇ ಟ್ರಾವೆಲ್ ಮಾಡ್ತಾಯಿದ್ರು. ಯಾಕಂದರೆ ಅಲ್ಲಿ ಇಟ್ ಯೂಸ್ ಟು ಬಿ ವೆರಿ ಎಕ್ಸ್ಪೆನ್ಸಿವ್ ಟು ಓನ್ ಅ ಕಾರ್ ಆ್ಯಂಡ್ ಪಾರ್ಕಿಂಗ್ ಯೂಸ್ ಟು ಬಿ ಇವನ್ ಮೋರ್ ಎಕ್ಸ್ಪೆನ್ಸಿವ್. I think parking was about probably $70 an hour, which is really, really expensive. I think another thing that I also want to point out is it's very important that we need to be inclusive. I think the world doesn't just belong to people who are able-bodied, but I think it's also people who are disabled. So in that way, we need to make it socially vibrant and of course safe, and as long as there is a lot of activity, as long as there is a lot of movement and people, I think it goes without saying it is going to be safe as well. And another last point is I just want to say that our city is a very beautiful city, it's a dynamic city, and I think we need to have a comprehensive mobility plan. Mobility andre enu? ಆಮೇಲೆ ಇನ್ನೊಂದೇನು ಅಂದರೆ BMLTA ಬಿಲ್ ಬಗ್ಗೆ ಸಹ ಮಾತಾಡಿದ್ರು, ಯಾರು ಅಂತ ಐ ಡೋಂಟ್ ರಿಮೆಂಬರ್, ಬಟ್ ಐ ಥಿಂಕ್ ದ್ಯಾಟ್ ಇಸ್ ಸಮಥಿಂಗ್ ದ್ಯಾಟ್ ಎವ್ರಿಬಡಿ ಈಸ್ ಆಸ್ಕಿಂಗ್ ಎವ್ರಿ ಸಿಂಗಲ್ ಸೆಷನ್. ಆ್ಯಂಡ್ ಐ ಥಿಂಕ್ ದ ಕೋಆರ್ಡಿನೇಷನ್ ಬಿಟ್ವೀನ್ ಆಲ್ ದ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಈಸ್ ಜಸ್ಟ್ ಸೋ ಇಂಪಾರ್ಟೆಂಟ್. ಐ ಥಿಂಕ್ nobody talks to each other within the government. Sometimes I just want to give a small example. ನಾನು ನನ್ನ ಕ್ಷೇತ್ರದಲ್ಲಿ ವಾರ್ಡ್ ಕಮಿಟಿ ಮೀಟಿಂಗ್ ಕರೆದಾಗ half the time BBMP is complaining about BWSSB, or they're complaining about traffic. I think the biggest issue is we need to communicate, we need to talk to each other, and we need to make things happen. And I mean, of course, I think this whole comprehensive mobility plan, which it coordinates with BMRCL, BDA, and of course BMTC, DULT, and in the future, of course, the suburban railway and all the different, stakeholders is just so important. I think the biggest person is that we need to give importance is the pedestrian. I don't think we really emphasize enough how is this so important. Like bere deshnal hodaga, now we really like to walk because it's so friendly, it's pedestrian friendly. And I think that applies even, I know I'm generalizing, it's not specifically about the metro, but I think it's about convenience, it's about ease, it's about safety, it's about affordability. And finally, I just want to say that mobility, andre yenu? Mobility andre, it's not just about one particular vehicle, e point in the a point, hogake hege, what are the different issues? Mobility andre, it is basically
right to access, it is a fundamental right at the end of the day that gives us so much freedom. School irbodu, colleges irbodu, illinda dura hogtare andre it is also about getting a job in another place. So I think it is a basic fundamental right, like I said, livelihood, education, health. And I think it needs to really serve all the sections of the society. And I mean, including everything, all the sustainable development goals as well, which also includes, of course, climate change and environment. And so once of all, finally, I want to thank everyone. But I think I'm also interested in implementing. And thank you so much, sir. ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್ ಎವ್ರಿಬಡಿ. ಈಗಾಗಲೇ MP ಸರ್ ಇರ್ಬೋದು, BD ಅಧ್ಯಕ್ಷರು ಸೌಮ್ಯ ಮೇಡಮ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮೊದಲನೇದಾಗಿ ಏನು ನಮ್ಮ ಬೆಂಗಳೂರು ನಗರ ಬೃಹದಾಕಾರವಾಗಿ ಬೆಳೀತಾ ಇದೆ, ಅದಕ್ಕೆ MP ಸರ್ ಹೇಳ್ತಾಯಿದ್ರು ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ. ಯಾರು ಇದಕ್ಕೆ ಕಡಿವಾಣ ಹಾಕೋದು? ಅದು ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಾಗಿದೆ. ಇವತ್ತು ನಾವು ಬೆಂಗಳೂರು ಅಂತಂದರೆ ಈಗ ನಾವು ಕೋಲಾರ ಇರ್ಬೋದು, ಈ ಹೊಸಕೋಟೆ ಬಿಟ್ಟು ನಾವು ಕೋಲಾರಕ್ಕೆ ಹೋದರೂ ಸಹ, ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್ ಬಿಟ್ಟು ನಾವು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಕ್ಕೆ ಹೋದರೂ ಸಹ, ಈ ಕಡೆ ನೆಲಮಂಗಲ ರಾಮನಗರ ಎಲ್ಲಿಂದ ಹೋದರೂ ಸಹ ಪ್ರತಿಯೊಂದೂ ಸಹ ಈಗಾಗಲೇ ಬೆಂಗಳೂರು ಬೆಳೆದೋಗಿದೆ. ಅದಕ್ಕೆ ಮೂಲ ಸೌಲಭ್ಯಗಳು ಏನು ಒದಗಿಸ್ಬೇಕಾಗಿತ್ತು ನಮ್ಮ ಬೆಂಗಳೂರು ನಗರದಲ್ಲಿ, ಇವತ್ತು ಆ ಮಟ್ಟಕ್ಕೆ ಯಾವ ಸರ್ಕಾರ ಬಂದರೂ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಅಂತಂದರೆ ಬೆಂಗಳೂರು ನಗರದಲ್ಲಿ ಬರೀ ಒಂದು ಹಾಫ್ ಆನ್ ಅವರ್ 1 ಅವರ್ ಮಳೆ ಏನಾದರೂ ಬಿತ್ತು ಅಂತಂದರೆ ನಮ್ಮ ಡ್ರೈನೇಜ್ ಸಿಸ್ಟಮ್ ಯಾವ ರೀತಿ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇವತ್ತು ಇದು ಉದಾಹರಣೆಗೆ ಈಗ ಸುಮಾರು ಒಂದು 2 ತಿಂಗಳ ಹಿಂದೆ ಆ ಒಂದು ನಮ್ಮ ಹೆಬ್ಬಾಳಕ್ಕೆ ಹೋಗೋ ದಾರಿಯಲ್ಲಿ ಅಂಡರ್ ಪಾಸು ನೀರು ಬಂದು ತುಂಬಿಕೊಂಡು ಒಂದು ಹೆಣ್ಮಗು ರಸ್ತೆ ದಾಟಬೇಕಾದ್ರೆ ಪ್ರಾಣ ಕಳ್ಕೊಂಡಿದ್ದು ನಾವೆಲ್ಲ ನೋಡಿದ್ದೀವಿ. ಇದೇ ರೀತಿ ನಾನು ಆವಾಗಲೇ ಅಂಜುಮ್ ಸರ್ ಕೇಳ್ತಾ ಇದ್ದೆ, ನಾನು ಪಾರ್ಕಿಂಗು ಈಗಾಗಲೇ ಮೆಟ್ರೋ ಯಾವುದಾದ್ರೂ ಈಗ ನಾವು BD ಯಾವುದಾದ್ರೂ ಒಂದು ಅಕ್ವಿಷನ್ ಮಾಡಿದ್ರೆ ಭಾಳ ಜನ ಅಬ್ಜೆಕ್ಷನ್ ಮಾಡ್ತಾರೆ. ಅದೇ ಮೆಟ್ರೋ ನೀವು ಮಾಡ್ತೀವಿ ಅಂತಂದರೆ ಅವರು ಕೊಡ್ತಕ್ಕಂಥ ಕಾಂಪೌಂಡೇಷನ್ ಇರ್ಬೋದು, ಸ್ವಾಗತ ಮಾಡ್ತಾರೆ, ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಾರೆ ಜನಕ್ಕೆ ಬೇಕಾಗಿರ್ತಕ್ಕಂಥ ಕಾಂಪೌಂಡೇಷನ್ ಸರಿಯಾದ ರೀತಿಯಲ್ಲಿ ಕೊಡಬೇಕು ಅಂತೇಳಿ. ಹಾಗಾಗಿ ಏರ್ಪೋರ್ಟ್ ರೋಡ್ ಅದೇ ಬೆಂಗಳೂರು ಮೂಲ್ಸ್ ಇಂಥವು ಹೇಳಿದ್ದೀರಿ, ಅದು ಇಂಪಾರ್ಟೆಂಟು. ಯಾಕೆ ಅಂತಂದರೆ ಮೆಟ್ರೋ ಎಲ್ಲ ಕಡೆ ಬರಬೇಕು. ಅದೇ ರೀತಿ ಈ ಮೆಟ್ರೋ ಸ್ಟೇಷನ್ಸು ಎಸ್ಪೆಷಲಿ ಕನ್ವೀನಿಯೆಂಟ್ ಇರಬೇಕು. ಯಾವಾಗಲೂ ಒಂದೊಂದು ಸ್ಟೇಷನ್ಗೆ ಅಲ್ಲಿ ಕಾಸ್ಟ್ ಆಫ್ ಇದು ಜಾಸ್ತಿ ಬರ್ತದೆ ಅಂತೇಳಿ ತುಂಬ ದೂರಕ್ಕೆ ಇಟ್ಬಿಟ್ರು ಸಹ ಅದು ಸಹ ಏನು ಜನಕ್ಕೆ ಈಗೇನು ವಿಲೇಜಸ್, ಈಗ ಬೆಂಗಳೂರು ಸಿಟಿ ಎಲ್ಲ ಕಡೆ ಇದೆ, ನೀವು ಎಲ್ಲಿಂದ ಎಲ್ಲಿಗೋದ್ರೂ ಸಹ ಪಾರ್ಕಿಂಗು ಮೇಯ್ನು. ಪಾರ್ಕಿಂಗು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಜನಕ್ಕೆ ತೊಂದರೆ ಆಗಬಾರ್ದು ಅಂತಂದರೆ ಸ್ಟೇಷನ್ಸು ಭಾಳ ಹತ್ರ ಮಾಡಬೇಕಾಗ್ತದೆ. ಉದಾಹರಣೆಗೆ ಇಡೀ ನಮ್ಮ ದೇಶದಲ್ಲಿ ನಮ್ಮ ಏನು ನವದೆಹಲಿ ಅದು ಮೆಟ್ರೋಗೆ ಭಾಳ ಸಕ್ಸಸ್ ಅಂತೇಳಿ ಆಯಿತು. ಈಗ ಕರ್ನಾಟಕದಲ್ಲಿ ಅದಾದ ನಂತರ ನಾನು ಈಗಾಗಲೇ ಕೇಳ್ತಾ ಇದ್ದೆ ನಮ್ಮ MP ಸರ್ಗೆ, ಅದಾದ ನಂತರ ನನಗೆ ಗೊತ್ತಿರೋಂಗೆ ಬೆಂಗಳೂರು ಅದು ಸೆಕೆಂಡ್ ಒನ್, ಬೆಂಗಳೂರು ಸಕ್ಸಸ್ ಆಗುತ್ತೆ ಅಂತೇಳಿ. ಇದೇನು ಮಾಡಬೇಕಾಗಿರೋದು ಮೆಟ್ರೋ ಇಷ್ಟೇ. ಈಗೇನು ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಗುತ್ತೆ, ಈಗಾಗಲೇ ನಮ್ಮ ಕಲ್ಪನಾ ಮೇಡಮ್ ಅವರು ಅಂಜುಮ್ ಸರ್ಗೆ ಹೇಳ್ತಾಯಿದ್ರು ಪಾರ್ಕಿಂಗ್ ವ್ಯವಸ್ಥೆ. ನಾನು ಕೇಳಿದೆ ಅವ್ರಿಗಾಗಲೇ, ಅವ್ರು ಹೇಳ್ತಾಯಿದ್ರು ಪಾರ್ಕಿಂಗ್ನೇ ನಾವು ಕಡಿಮೆ ಮಾಡಬೇಕು. ಜನ ಏನು ಬಸ್ಸನ್ನು ಹೆಚ್ಚು KSRTC ಬಸ್ ಇರ್ಬೋದು ಅಥವಾ BMTC ಇರ್ಬೋದು, ಅದಕ್ಕೆ ಹೆಚ್ಚಿನ ಜನ AC ಬಸ್ಸಸ್ ಇರ್ಬೋದು, ಅದನ್ನು ಹೆಚ್ಚಾಗಿ ನಾವು ಉಪಯೋಗಿಸ್ಬೇಕು ಅಂತೇಳಿ ಹೇಳ್ತಾಯಿದ್ರು. ನಿಜ, ಎಲ್ಲಿ ಮೆಟ್ರೋ ಸ್ಟಾರ್ಟಿಂಗ್ ಎಲ್ಲಾಗುತ್ತೆ, ಈಗ ಕೋಲಾರನೋ ಹೊಸಕೋಟೆನೋ ಅಥವಾ ಎಲ್ಲಿ ಲಾಂಗಿಂದ ಎಲ್ಲಿ ಬರ್ತಾರೋ, ಎಲ್ಲಿ ಮೆಟ್ರೋ ಸ್ಟಾರ್ಟ್ ಆಗುತ್ತೆ, ಮೆಟ್ರೋ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಈ ಬೆಂಗಳೂರು ನಗರದಲ್ಲೆಲ್ಲ ಓಕೆ, ಯಾರು ಸುಮಾರು ಜನ ಈಗಾಗಲೇ ಈ 4 ವೀಲರ್ಸ್ಗೆ ಕಾರಲ್ಲಿ ಬರೋಂಥವ್ರು ಜನ ಹೆಚ್ಚಿರ್ತಾರೆ. ನನಗೆ ಗೊತ್ತಿರೋಂಗೆ ಅದನ್ನು ಕಡಿಮೆ ಮಾಡಬೇಕಂದ್ರೆ ಎಲ್ಲಿ ಮೆಟ್ರೋ ಸ್ಟಾರ್ಟ್ ಆಗ್ತದೆ ಅಲ್ಲಿ ಹೆಚ್ಚಾಗಿ ಪಾರ್ಕಿಂಗಿನ ವ್ಯವಸ್ಥೆ ಹೆಚ್ಚು ಮಾಡಿದ್ರೆ ಅಲ್ಲಿ ಬಂದು ಜನ ಪಾರ್ಕ್ ಮಾಡ್ತಾರೆ, ಅಲ್ಲಿಂದ ಅವರು ಆರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ಬರ್ತಾರೆ ಮತ್ತೆ ಹೋಗ್ತಾರೆ. ಈ ರೀತಿ ಒಂದು ವ್ಯವಸ್ಥೆ ಮಾಡಿದ್ರೆ ಅದು ನನ್ನ ಇದರಲ್ಲಿ ಭಾಳ ಒಳ್ಳೆಯದು ಅಂತೇಳಿ. ಬಟ್ ಆದರೆ ಅವರ ಇದರಲ್ಲಿ ಏನಾಗಿದೆ, ಮೆಟ್ರೋ ನಾವು ಮಾಡ್ತಾರೋ ಉದ್ದೇಶನೇ ಜನ ಬಸ್ಸಿನ ಮೇಲೆ ಹೆಚ್ಚು ಅವಲಂಬಿತರಾಗಬೇಕು. ಅದು ಯಾವುದೇ ರೀತಿ
ಮತ್ತು 4 ವೀಲರ್ಸು ಬಂದು ಅಲ್ಲಿ ಪಾರ್ಕ್ ಮಾಡೋದು, ಪಾರ್ಕಿಂಗ್ ವ್ಯವಸ್ಥೆ ಅದು ಕೊಟ್ಟರೆ ಅದಕ್ಕೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಆಗುತ್ತೆ ಅಂತೇಳಿ ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸ್ಟಾರ್ಟಿಂಗ್ ಮೆಟ್ರೋ ಇರ್ತದೆ ಅಲ್ಲೊಂದು 5 ಎಕರೆನೋ 10 ಎಕರೆನೋ ಅಕ್ವಿಷನ್ ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ನನ್ನ ಒಂದು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನೇನು ಬೆಂಗಳೂರು ನಗರದಲ್ಲಿ ಈಗಾಗಲೇ ಏನು ಏರ್ಪೋರ್ಟ್ ರೋಡು ಈಗೇನು ಮಾಡ್ತಾ ಇದ್ದಾರೆ ಅದು ನಮ್ಮ ಮಾನ್ಯತಾ ಟೆಕ್ ಪಾರ್ಕಿಂದನೇ ಈಗಾಗಲೇ ಶುರು ಮಾಡಿದ್ದಾರೆ. ಅಲ್ಲಿ ಇನ್ನೊಂದು ಏನು ಪ್ಯಾರಲಲ್ ರೋಡು, ಅದನ್ನು ಮುಂಚೆ ಬೆಂಗಳೂರು ಟು ಬಾಗ್ಲೂರು ರೋಡ್ ಏನಿತ್ತು ಅಲ್ಲೂ ಸಹ ಮಾಡಿದ್ರೆ ಮೆಟ್ರೋ ಸ್ಟೇಷನ್ ಅದು ಸಹ ಒಂದು ಲೈನ್ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ. ಯಾಕೆ ಅಂತಂದರೆ ಪ್ಯಾರಲಲ್ ರೋಡು ಟರ್ಮಿನಲ್ ಝೋನ್ ಅಂತ ಇದ್ದಿದ್ದು ಅದೇನೇ ಸರ್ ಫಸ್ಟು ನಮ್ಮ ವೆಹಿಕಲ್ಸ್ ಲಾರಿಗಳಿಗೆಲ್ಲ ಓಡಾಡಬೇಕು ಅದು ಅಂತೇಳ್ಬಿಟ್ಟು ಅದನ್ನೇ ಫಸ್ಟ್ ಇಟ್ಕೊಂಡಿದ್ದಂಥದ್ದು. ಅದನ್ನು ಮಾಡಿದ್ರೆ ಅದು ಭಾಳ ಅನುಕೂಲ ಆಗ್ತದೆ ಅಂತೇಳಿ ಫಸ್ಟ್ ದಿವಸ ಬೆಂಗಳೂರಿಗೆ ಇದೆಲ್ಲ ನಮ್ಮ ಹೆಬ್ಬಾಳ ಏನು ನಮ್ಮ ಹೈವೇ ಏನಿದೆ ಅದು ಬಿಟ್ಟರೆ ಬೆಂಗಳೂರು ಬಾಗ್ಲೂರು ರೋಡು ಅದೇ ಭಾಳ ಹೆಚ್ಚಿನ ಒಂದು ಜನಸಂಖ್ಯೆ ಓಡಾಡ್ತಕ್ಕಂಥ ಹೆಚ್ಚಿನ ಒಂದು ಅವಲಂಬಿತರಾಗಿದ್ದಂಥದ್ದು. ಹಾಗಾಗಿ ಅದನ್ನು ತಾವು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಸಮಯಾವಕಾಶ ಭಾಳ ಕಡಿಮೆ ಇದೆ. ಹಾಗಾಗಿ ಇನ್ನೂ ಎಲ್ಲ ಸಾಕಷ್ಟು ಇವತ್ತಿನ ದಿವಸ ತಾವೇನು NGOರನ್ನ ಮತ್ತು ಇಡೀ ಬೆಂಗಳೂರು ಸುಮಾರು ಜನ ಏನು ತಾವೇನು ಕರೆದಿದ್ದೀರಿ, ಭಾಳಷ್ಟು ಜನ ಒಳ್ಳೊಳ್ಳೆ ಅಡ್ವೈಸನ್ನು ಮಾಡಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ತಮ್ಮ ಮುಖಾಂತರ ಹೇಳಿ ನನಗೂ ಇಲ್ಲಿ ಕರೆದು 2 ಮಾತನ್ನು ಅವಕಾಶ ಕೊಡ ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಓಲ್ ಇಂಟೆನ್ಷನ್ ಬಂದು ನಮಗೆ ಮೆಟ್ರೋ ಜಾಸ್ತಿ ಜನ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಮೆಟ್ರೋ ಸುತ್ತಲೂ ಇರ್ತಕ್ಕಂಥದಕ್ಕೆ ಹೆಚ್ಚು ಡೆನ್ಸಿಟಿಯನ್ನು ಇಂಪ್ರೂವ್ ಮಾಡಬೇಕು ಅನ್ನೋದು ಉದ್ದೇಶ. ಅದಕ್ಕೋಸ್ಕರ ವಿಶೇಷವಾಗಿ ಇದಕ್ಕೆ BMRCL ಎಲ್ಲೆಲ್ಲಿ ಹೋಗುತ್ತೆ, ಈಗ ನಮಗೆ ಬಯಪ್ಪ ಹತ್ರ ಒಂದು ಸಪ್ರೇಟ್ ಪ್ಲ್ಯಾನಿಂಗ್ ಅಥಾರಿಟಿ ಇದೆಯಲ್ಲ, BDA ಒಳಗೆ ಇದನ್ನು ಸೇರಿಸೋದಕ್ಕಿಂತ BMRCLಗೆ ಈ ಏರಿಯಾವನ್ನು ಕೊಟ್ಟರೆ ಅವ್ರಿಗೂ ಎಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಸ್ಯಾಂಕ್ಷನ್ ಮಾಡೋದಕ್ಕೆ ಅದನ್ನು ಮಾಡೋದು ಆದರೆ ಬಿಕಾಸ್ BDAಗೆ ಹೋದರೆ ತಿರ್ಗಾ ನಿಮಗೂ ಅವ್ರಿಗೂ ಕೋಆರ್ಡಿನೇಷನ್ನು ಆಗ್ತದೆ. ಸೊ ಸರ್ಕಾರದ ಕಡೆಯಿಂದ ಅದನ್ನು ತಗೊಂಡ್ರೆ ಸೊ ಆ ಏರಿಯಾಯಲ್ಲಿ ಡೆವಲಪ್ ಆಗೋದು ಪ್ರತಿ ವರ್ಷ ಕಾಂಪ್ರಿವೆನ್ಸಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಒಂದು ಆಗುತ್ತೆ ಅನ್ನೋದು ಒಂದು ಉದ್ದೇಶ. ಇನ್ನೊಂದು ಈ ಡೆವಲಪ್ಮೆಂಟ್ ಸರೌಂಡಿಂಗ್ ಏನು ನಮಗೆ ಮೆಟ್ರೋ ಸುತ್ತಲೂ ಆಗ್ತದೆ ಆಗ್ತಕ್ಕಂಥ ಆಲ್ರೆಡಿ ಡೆವಲಪ್ ಆಗಿರೋ ಏರಿಯಲ್ಲ ರೀಡೆವಲಪ್ ಆಗಬೇಕು ತಿರ್ಗ ಮತ್ತೆ. ಸೊ ಅದಕ್ಕೋಸ್ಕರ ಸರ್ಕಾರದಿಂದ ಇನ್ಸ್ಟಿಟ್ಯೂಟ್ಸ್ ಕೊಡಬೇಕು ನಾವು. ಯಾಕಂದರೆ ಈಗ ಮನೆಗಳಿದ್ದಾವೆ ಅದನ್ನೆಲ್ಲ ಕಮರ್ಷಿಯಲೈಸ್ ಮಾಡಬೇಕು, ಮಿಕ್ಸ್ಡ್ ಝೋನ್ಗೆ ಇದು ಮಾಡಬೇಕು. ಕಂಪ್ಲೀಟ್ ಗೌರ್ಮೆಂಟಿಂದ ಕೂಡ ಅದಕ್ಕೆ ಸಪೋರ್ಟ್ ಸಿಕ್ಕಿದಾಗ ಮಾತ್ರ ಇದಾಗುತ್ತೆ. ಅದು ಕೂಡ ನಾವು BDA ಚೇರ್ಮನ್ ಇಲ್ಲಿರೋದ್ರಿಂದ ಅವರು ಕೂಡ ಈಗ RMP ಹೊಸದು ಮಾಡಿದವಾಗ ಅದಕ್ಕೆ ಇನ್ಸ್ಟಿಟ್ಯೂಟ್ಸ್ ಕೊಡೋ ಅದಕ್ಕೆ ತಕ್ಕನಾಗೆ ನಾವು ಕೂಡ ಚೇಂಜಸ್ ಆಗಬೇಕು. ಸೊ ಆಗ ಅದು ಡೆವಲಪ್ಮೆಂಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಈ 2 ಪ್ರಮುಖವಾಗಿ ಮಾಡಿದ್ರೆ ಆ ಸೆಕ್ಷನಲ್ಲಿ ನಮಗೆ ಹೆಚ್ಚು ಡೆವಲಪ್ಮೆಂಟ್ ಆಗುತ್ತೆ, ಡೆನ್ಸಿಟಿನೂ ಬೆಳೆಯುತ್ತೆ. ಆಗ ಮೆಟ್ರೋ ಯೂಸ್ ಮಾಡೋರು ಜಾಸ್ತಿ ಆಗ್ತಾರೆ ಅನ್ನೋದು ನನ್ನ ಉದ್ದೇಶ. Thanks to all of you for giving us your valuable inputs and suggestions. And we are now closing this section of our workshop. Thank you so much again for coming and for participating. And we hope that you will continue to participate. This is just the first open house. And we look forward to seeing you in the future ones as well.